ಸೊ ಎಲ್ಲಾ ಕಡೆನೆ ಅಯ್ಯೋ ಶಿವನೇ ಪ್ರತಿಯೊಬ್ಬರು ಮಕ್ಕಳು ಬಾಯಲ್ಲೂ ಕೂಡ ಅಯ್ಯೋ ಶಿವನೇ. ಹುಡ್ಗಿಗೆ ಒಂದ್ ಡಿಫ್ರೆಂಟ್ ಲೆವೆಲ್ ಇರುತ್ತೆ ಪ್ರಪೋಸ್ ಅಂದ್ರೆ. ನೀವ್ ಯಾವ್ದೇ ಹುಡ್ಗಿ ಕೇಳೋದು ಒಂದ್ ಕನ್ಸು, ಮದ್ವೆ ಆಗೋಕ್ಕಿಂತ ಮುಂಚೆ ಪ್ರಪೋಸ್ ಮಾಡಿಸ್ಕೊಳ್ಳೋದು. ಅದು ನನ್ ಕಷ್ಟ ಆಗೋದು ಈ ಸಿನಿಮಾಗಲ್ಲ, ಇದಾದ್ಮೇಲೆ ಸಿನಿಮಾ ನನ್ ಕಷ್ಟ. ಹೌದು, ಇನ್ನೂ ಜಾಸ್ತಿ ಏನ್ ಮಾಡ್ಬೇಕು ಅಂತ ಎಲ್ಲ ಮಾಡ್ಬಿಡ್ತೀನಿ. ಹೇಳ್ತೀನಿ ಎಲ್ಲ ಈಗ ಮಾತಾಡಿದ್ರೆ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತೆ. ಸಿನಿಮಾ ಸಕ್ಸಸ್ ದಿನ ಮಾತಾಡ ನಾನ್ ಒಪ್ಕೊಂಡಾಗ ನನ್ಗೆ ಅದೊಂದ್ ಥಾಟೇ ಇರ್ಲಿಲ್ಲ. ನಾನು ತುಂಬಾ ಜನ ಕೇಳ್ತಾರೆ ಇಬ್ರು ಹೀರೋಯಿನ್ ಹೇಗ್ ಒಪ್ಕೊಂಡೆ ಅಂತ. ಶಿ ಇಸ್ ಆಲ್ರೆಡಿ ಸೂಪರ್ ಸ್ಟಾರ್, ಪ್ರೂವನ್ ಸೂಪರ್ ಸ್ಟಾರ್ ಇನ್ ದ ಇಂಡಸ್ಟ್ರಿ. ನಾನೇನು ಇವಾಗ ಹೊಸೊಬ್ಳು ಬರ್ತಿರೋದು, ಹೇಗ್ ಕಾಂಪಿಟ್. ನಾನಂದ್ರೆ ಅವ್ರು ಸೂಪರ್ ಸ್ಟಾರ್, ಅವರು ಇದೇ ಲೆವೆಲ್ಗೆ ಹೋಗ್ಬಿಟ್ಟು ಅವ್ರು ಅಲ್ಲಿ ರೀಚ್ ಆಗಿರೋದು. ಇವಾಗ ಎಲ್ಲಾ ಕಡೆ ಎಲ್ಲಾ ಡಿಸ್ಟ್ರಿಕ್ಟ್ಗಳು ಯಾವ್ದೇ ಡಿಸ್ಟ್ರಿಕ್ಟ್ ಹೋದ್ರು ಒಂದು ವಾಯ್ಸ್ ಕೇಳ್ತಾ ಇರುತ್ತೆ ಜಾಸ್ತಿ ಯಾವಾಗ. ಅದ್ ನಿಲ್ಲದೇ ಇಲ್ಲ. ಅದು ಆ ವಾಯ್ಸ್ ಬಗ್ಗೆ ಏನ್ ಹೇಳ್ತೀರಂತ ಇಬ್ರು ಆಕ್ಚುಲಿ? ದರ್ಶನ್ ಸರ್. ನಾನು ಯಾವಾಗ್ಲೂ ಫಸ್ಟ್ ನಾನು ಐ ಆಮ್ ಆಲ್ವೇಸ್ ರಾಕಿಂಗ್ ಸ್ಟಾರ್ ಸರ್ ಯಶ್ ಫ್ಯಾನ್. ಬಟ್ ನಾನು ದರ್ಶನ್ ಸರ್ ಭೇಟಿ ಆಗಿದ್ ಒಂದೇ ಸತಿ. ದೀಸ್ ಆರ್ ವೆರಿ ಸ್ಮಾಲ್ ಜೆಸ್ಚರ್ಸ್. ಇದ್ರಲ್ಲಿ ನಾವು ಆ ಮನುಷ್ಯ ಎಂತವ್ರು ಅಂತ, ನಾನು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ನಂಗೆ ಇವಾಗ ಮಾತಾಡಕ್ ಇಷ್ಟನೂ ಇಲ್ಲ, ನಾನು ಮಾತಾಡೋದು ಇಲ್ಲ. ನನಗೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ಅವ್ರು ನನ್ನ ಜೊತೆ ಹೇಗ್ ನಡ್ಕೊಂಡಿರೋ ರೀತಿ, ಅವೆರಡನ್ನೇ ನಾನು ಜಡ್ಜ್ ಮಾಡಕ್ ಆಗೋದು. ಸರ್ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯ ಮಾಡ್ತಾರೆ. ಈಗ ಎಲ್ರು ಪಾಪ ಬರೋದು ಇಂಡಸ್ಟ್ರಿಗೆ ಸ್ಟಾರ್ ಆಗ್ಬೇಕು ಅಂತ ಹೇಳಿ, ಈ ತರ ಪ್ರೀತಿ ಸಂಪಾದಿಸ್ಕೊಳ್ಬೇಕು ಅಂತ ಬರೋದು. ಅದು ಐ ಆಮ್ ದ ಮೋಸ್ಟ್ ಲಕ್ಕಿ ಅಂತ ಅನ್ಕೊಳ್ತೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಜಯಂತ್ ಎಸ್ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ ನಲ್ಲಿ ಜನವರಿ 23ಕ್ಕೆ ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾ ಕಲ್ಟ್ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಬಗ್ಗೆ ಸೊ ಮಾತಾಡ್ಸೋಕೆ ನಮ್ ಜೊತೆ ನಾಯಕಿ ಹಾಗೂ ನಾಯಕ ಇದ್ದಾರೆ, ಜೈದ್ ಖಾನ್ ಅಂಡ್ ಮಲೈಕಾ ಮೇಡಮ್. ಸರ್ ಹೇಗಿದ್ದೀರಾ ಮೇಡಮ್? ನೀವು? ಸೂಪರ್ ಆಗಿದ್ದೀನಿ. ಅಂಡ್ ಇಬ್ರು ತುಂಬಾ ಟಯರ್ಡ್ ಆಗಿರೋ ತರ ಕಾಣ್ತಾ ಇದೆ. ಇಂಟರ್ವ್ಯೂಸ್ ಕೊಟ್ಟಾ ಇಲ್ಲ ಏನು? ಎಲ್ಲಾನು ಕೆಲಸ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಮೂವ್ಮೆಂಟ್ ಇದೆ, ಫೈನಲ್ ಕಾಪಿ ತೆಗಿಬೇಕು, ಸೆನ್ಸರ್ ಮಾಡಿಸ್ಬೇಕು, ಬಿಸ್ನೆಸ್ ಮಾಡ್ಕೊಳ್ಬೇಕು, ಥಿಯೇಟರ್ ಸೆಟಪ್ ಮಾಡಬೇಕು, ಪ್ರಮೋಷನ್ಸ್ ಮಾಡಬೇಕು, ಎಲ್ಲ ಕಡೆ. ಆಮೇಲೆ ಎಲ್ಲಾ ಕಡೆ ನಾನು ಪ್ರವಾಸ ಮಾಡ್ಬೇಕು, ಅದನ್ನ ನೋಡ್ಬೇಕು, ಪ್ಲಸ್ ಇದು ಇಂಟರ್ವ್ಯೂಸ್ ಮುಗಿಸ್ಬೇಕು. ಓಕೆ, ಇಷ್ಟೊಂದು ಆನ್ಸರ್ ಕೊಟ್ರಿ ಮ್ಯಾಮ್. ನೀವು? ಇಲ್ಲ, ಆಕ್ಚುಲಿ ಐ ಆಮ್ ವೆರಿ ಫೈನ್. ಹೌದಾ? ಬಿಕಾಸ್ ನಿಮ್ಮ ಒಂದು ಫಾಲೋ ಅಪ್ ಮಾಡ್ತಾನೆ ಇದೀವಿ ನಾವು. ಡೈಲಿ ನಮ್ಗೆ ಬರ್ತಾನೆ ಇರುತ್ತೆ ಅಪ್ಡೇಟ್ಸ್, ಅಲ್ಲೋದ್ರು ಇಲ್ಲೋದ್ರು ಆ ಥರ ಸೆಲೆಬ್ರೇಷನ್ ಆಯ್ತು ಅಂತ. ಬಟ್ ನಾನು ಹೇಳೋದು, ನಾನು ಇದುವರೆಗೂ ನೋಡ್ದಂಗೆ ಒಂದು 9-10 ವರ್ಷ ನನ್ನ ಸಿನಿಮಾ ಇದರಲ್ಲಿ ಈ ತರ ಪ್ರಮೋಷನ್ ಯಾವ ಸಿನಿಮಾದ್ರು ಮಾಡಿಲ್ಲ. ಇಷ್ಟೊಂದು ಪ್ರಮೋಷನ್ ಕ್ರೆಡಿಟ್ ಅದು. ನಾವು ಅಂದ್ರೆ ಒಂದೊಂದ್ಸರಿ ಅನ್ಸುತ್ತೆ ಎಷ್ಟು ವಿಡಿಯೋಸ್ ಬರ್ತದೆ ಅಂತ. ಬಟ್ ಒಂದೊಂದ್ಸರಿ ಖುಷಿ ಆಗುತ್ತೆ, ಈ ತರ ಒಂದು ಕನ್ನಡ ಸಿನಿಮಾ ಒಂದು ಪ್ರಮೋಷನ್ ಮಾಡ್ತಿದ್ಯಲ್ಲ. ಪ್ರಮೋಷನ್ಸ್ ಬಗ್ಗೆನೇ ಕೇಳ್ತೀನಿ, ಅಲ್ಲಿ ಸಿಕ್ಕಂತಹ ರಿಯಾಕ್ಷನ್ಸ್ ಬಗ್ಗೆ ಕೇಳ್ತೀನಿ. ನಾನು ಫಸ್ಟ್ಲಿ ನಿಮ್ಗೆ ಹೇಳ್ಬೇಕು. ಯಾಕಂದ್ರೆ ನಾನು ಇವ್ರು 1 ವಾರದಿಂದ ಪ್ರಮೋಷನ್ ಮಾಡ್ತಾ ಇದ್ರು. ನಾನು 1 ವಾರ ಲೇಟ್ ಆದ್ಮೇಲೆ ಜಾಯ್ನ್ ಆಗಿದ್ದು. ಫಸ್ಟ್ ಡೇನೆ ನಾನು ಹೋಗಿದ್ದು ಧಾರವಾಡ್ಗೆ, ಹುಬ್ಳಿಗೆ ಹೋಗಿದ್ದೆ. ಹುಬ್ಳಿಯಲ್ಲಿ ಧಾರವಾಡಲ್ಲಿ ಈವೆಂಟ್ ಇತ್ತು, ನೆಹರು ಸ್ಟೇಡಿಯಂ ಪ್ರೀ ರಿಲೀಸ್ ಇವೆಂಟ್. ಅವತ್ ಹೋಗಿದ್ದ ದಿನಾನೇ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಒಂದು 35,000 ಪೀಪಲ್, 35,000 ಜನ ಅಲ್ಲಿ ಇದ್ರು ಗ್ರೌಂಡ್ ಅಲ್ಲಿ. 50,000 ಪೀಪಲ್ ಫ್ಲೋಟಿಂಗ್ ಕ್ರೌಡ್ ಇತ್ತು. ಅಂದ್ರೆ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಹೋದ ತಕ್ಷಣ ಏನ್ ಮಾತಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಆಗ್ಬಿಡ್ತು ನಂಗೆ. ಏನ್ ಹೇಳಿ, ಫಸ್ಟ್ ಇದ್ ಹೇಳ್ಬೇಕಾ ಅದ್ ಹೇಳ್ಬೇಕಾ, ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅಷ್ಟು ಜನ ನೋಡಿ ನನ್ಗೇನ್ ಅನ್ಸಿದ್ದು ಅಂದ್ರೆ ಒಂಥರ ಬ್ಲೆಸ್ಡ್ ಫೀಲಿಂಗ್ ಬಂತು. ಆಮೇಲೆ ಅಲ್ಲಿ ಇದ್ದಿದ್ದು ನಾನು, ನಮ್ ಡೈರೆಕ್ಟರು, ನಾವಿಬ್ರು, ಅಲೋಕ್ ಇದ್ರು. ಬಿಟ್ರೆ ದೊಡ್ಡ ಸೂಪರ್ ಸ್ಟಾರ್ ಯಾರು ಇರ್ಲಿಲ್ಲ ಅವತ್ತು. ಅಂದ್ರೆ ಇವಾಗ ಸೂಪರ್ ಸ್ಟಾರ್ ಜನ ಸೇರ್ತಾರೆ ಅಂದ್ರೆ ನಾನು ಹೋಗ್ತಾ ಇದ್ದೆ, ನಾನು ಒಪ್ತೀನಿ ಅದನ್ನ. ನಾವೇನು ಅಲ್ಲ ಏನು ಇಂಡಸ್ಟ್ರಿಗೆ ಅಷ್ಟು ಜನ ಬಂದಿದ್ದು. ಆಮೇಲೆ ನಮ್ಗೆ ಎಲ್ಲಿ ಹೋಗ್ಬೇಕು, ಏನ್ ಮಾತಾಡ್ಬೇಕು, ಇವಾಗ ಇಲ್ಲಿಂದ ಆಚೆ ಹೇಗ್ ಹೋಗ್ಬೇಕು ಅನ್ನೋದು ನಮಗ್ ಕ್ಲೂ ಇರ್ಲಿಲ್ಲ, ಕ್ಲೂಲೆಸ್ ಆಗಿದ್ವಿ. ಸೊ ಆ ಪ್ರೀತಿ ನಂಗೆ ತುಂಬಾ, ನಿಮ್ಗೂ ಗೊತ್ತಿರತ್ತೆ, ಆ ವಿಡಿಯೋಸ್ ಎಲ್ಲ ನಿಮ್ ಕಡೆನೂ ಹೋಗಿರುತ್ತೆ, ಖುಷಿ ಆಗುತ್ತೆ. ಸರ್ ಮೇಡಮ್ ಈಗ ಹೇಳ್ದಂಗೆ ಯಾರೋ ಸೂಪರ್ ಸ್ಟಾರ್ ಬರ್ತಾ ಇದಾರೆ ಅಂದಾಗ ಒಂದು 30,000-40,000ಕ್ಕಿಂತ ಜಾಸ್ತಿ ಸೇರುವಂತ ಚಾನ್ಸಸ್. ನೀವು ಈಗ ಸೂಪರ್ ಸ್ಟಾರ್ ಆಗ್ಬಿಟ್ಟಿದ್ದೀರಾ ಹಂಗೋದ್ರೆ. ಎಲ್ಲಾ ಕಡೆ ಅಷ್ಟು ಕ್ರೌಡ್ ಸರ್. ಪ್ರತಿಯೊಂದು ವಿಡಿಯೋ ನಾವು ಫಾಲೋ ಅಪ್ ಮಾಡ್ತಿರುವಾಗ ಅಷ್ಟು ಜನ ಯಾರು ಸೇರ್ಸಕ್ ಆಗಲ್ಲ, ದುಡ್ಡು ಕೊಡ್ಸಿರ ಹಂಗ ಆಗಲ್ಲ. ಪೊಲಿಟಿಕಲ್ ಪಾರ್ಟಿ ಆ ತರ ಏನಲ್ಲ, ಇದು ಸಿನಿಮಾ ಕ್ಯಾಂಪೇನ್. ಇಷ್ಟೊಂದು ಜನ ಪ್ರೀತಿ, ಅದು ಹೆಂಗೆ ಸರ್? ಅದು ಹೆಂಗ್ ಸಾಧ್ಯ ಆಯ್ತು? ಗೊತ್ತಿಲ್ಲ ಸರ್. ಅಂದ್ರೆ ಪ್ರಚಾರ ನಾವು ಹಂಗೆ ಮಾಡಿದ್ವಿ. ಎಲ್ಲಾ ಕಡೆ ಪಬ್ಲಿಸಿಟಿ, ಬ್ಯಾನರ್ಗಳು, ಸೋಷಿಯಲ್ ಮೀಡಿಯಾ, ಇನ್ಫ್ಲೂಯೆನ್ಸರ್ಸ್, ಮಾಧ್ಯಮ ಕಡೆಯಿಂದ ನಿಮ್ ಮುಖಾಂತರ ಎಲ್ಲಾ ಕಡೆನೂ ಪ್ರಚಾರ ಮಾಡಿದ್ವಿ. ನಾವು ಅನ್ಕೊಂಡಿದ್ವಿ ಒಂದು 2,000-3,000 ಜನ ಸೇರಿದ್ರೆ. ಅಕ್ಕಪಕ್ಕ ಕಾಲೇಜಸ್ಗಳು ಜಾಸ್ತಿ ಇತ್ತು, ಮತ್ತೆ PGs ಇತ್ತು. ಮ್ಯೂಸಿಕಲ್ ಆಗಿ ಹೇಳಿದ್ರೆ ಬರ್ತಾರೆ, ಸೇರ್ತಾರೆ. ಅಂದ್ರೆ ಪ್ರಚಾರ ಮಾಡಿದ್ವಿ. 2-3,000 ಮಿನಿಮಮ್ ಸೇರ್ತಾರೆ. ಬ್ಯಾರಿಕೇಡ್ ಅಷ್ಟೇ ಮಾಡಿದ್ದು. 2-3 ಸಾವಿರ, ಮ್ಯಾಕ್ಸಿಮಮ್ 3,500 ಬರ್ತಾರೆ ಕೆಪಾಸಿಟಿ ಬ್ಯಾರಿಕೇಷನ್ ಮಾಡಿದ್ದು.
ಬಟ್ ಬ್ಯಾರಿಕೇಡ್ಸ್ ಎಲ್ಲ ಬಿದ್ದೋಗಿ ಲಾಠಿ ಚಾರ್ಜ್ ಆಗಿ ಜನ ನೋಡ್ತಿರಲ್ಲ ಹೌದು. ಸೊ ಏನ್ ವರ್ಡ್ಸ್ ಇಲ್ಲ ಸರ್. ಅವ್ರು ತೋರಿಸಿದ್ ನಮ್ಮ ಮೇಲೆ ಉತ್ತರ ಕರ್ನಾಟಕ ಜನ ನಮ್ಮ ಮೇಲೆ ತೋರಿಸಿದ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. Okay. ಒಂದ್ ಕಡೆ ಭಯ ಆಯ್ತಾ, ಒಂದ್ ಕಡೆ ಏನಕ್ಕಂದ್ರೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿದೆ. ನನಗೆ ಅಲ್ಲಿಂದ ಇನ್ನೂ ಅಲ್ಲಿಂದನೇ ನಂಗೆ ಇನ್ನೂ ಜಾಸ್ತಿ ಕೆಲಸ ಮಾಡೋ ಶುರು ಮಾಡ್ಬಿಟ್ಟು ನಾನು ಅಲ್ಲಿಂದ ಡೈರೆಕ್ಟರ್ ಆಗ್ಬೋದು, ಇವ್ರು ಆಗ್ಬೋದು, ಅವ್ರುಗಳು ನಮ್ಮ ಸಿನಿಮಾ ಮೇಲೆ ಒಂದು ಹಾಡು ಅಯ್ಯೋ ಶಿವನ ಅನ್ನೋ ಒಂದು ಹಾಡು ಇದ್ರೆ ಒಂದು ವ್ಯಕ್ತಿದು ಪರ್ಸೆಪ್ಷನ್, ಒಂದು ವ್ಯಕ್ತಿದು ಒಂದು ಇದೆಲ್ಲ ಎಲ್ಲ ಚೇಂಜ್ ಮಾಡುತ್ತೆ. ಅಂದ್ರೆ ನಾವಿನ್ನು ಎಷ್ಟು ಕೇರ್ಫುಲ್ ಆಗಿ ಸಿನಿಮಾ ಮಾಡಬೇಕು, ಇನ್ನು ಏನ್ ಮಾಡಬಹುದು ಸಿನಿಮಾಗೆ, ಇನ್ನು ಏನ್ ಬೇಕಾದ್ರೂ ಕಲ್ತ್ಕೊಳ್ಳೋ ಪರವಾಗಿಲ್ಲ ಅಂತ ಹೇಳಿ ನನ್ಗೆ ಅಲ್ಲಿ ಒಂದು ಜನ ನಮ್ಗೆ ಶಕ್ತಿನ ತುಂಬ ಕಲಿಸಿ. ಸೂಪರ್. ಅಂಡ್ ನೀವ್ ಹೇಳಿದ್ರಲ್ಲ ಈಗ ಅಯ್ಯೋ ಶಿವನೇ ಸಾಂಗ್, ಅದ್ ಜಸ್ಟ್ ಬಿಟ್ಬಿಟ್ರು ಫಸ್ಟ್ ನೀವು ಹೊಡ್ಕೊಂಬರೋದು, ನಾನೇ ಕಳ್ದೋಗ್ಬಿಟ್ಟೆ ಆಕ್ಚುಲಿ. ಆ ಸಿನಿಮಾಟೋಗ್ರಫಿ ನೀವು ಬರ್ತಾ ಇರೋ ರೀತಿ ಸೂಪರ್ ಆಕ್ಚುಲಿ. ನಾವು 10 ಸಲ ನೋಡ್ಬಿಟ್ಟೆ ಅದನ್ನ. ಅಂದ್ರೆ ಸರ್ ಇಮಿಡಿಯೇಟ್ಲಿ ಮೆಸೇಜ್ ಆಗ್ತದೆ, ಏನ್ ಸರ್ ಈ ತರ ಸಾಂಗ್ ಮಾಡಿದ್ರಾ ಅಂದ್ಬಿಟ್ಟು. ಬಟ್ ಇಂಥ ಒಂದು ಸಾಂಗ್ ಒಂದು ದೊಡ್ಡ ಇನ್ವಿಟೇಷನ್ ಆಗುತ್ತೆ ಸಿನಿಮಾಗೆ. ಎಕ್ಸಾಂಪಲ್ ತಗೊಂಡ್ರೆ ಗಣೇಶ್ ಸರ್ದು ಸಾಂಗ್ ಬಂತು, ಸಾಂಗ್ ಇಂದಾನೆ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತು ದ್ವಾಪರ ಸಾಂಗ್. ಅದೇ ತರ ಆಗಿದ್ದು ನಿಮ್ದು ಈಗ ಮ್ಯಾಜಿಕ್. ಸೊ ಅಯ್ಯೋ ಶಿವನೇ ಸಾಂಗ್ ಇಂದ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು. ಆ ಸಾಂಗ್ ರಿಲೀಸ್ ಮಾಡಿದ್ವಿ, ಆಮೇಲೆ ನೆಕ್ಸ್ಟ್ ಅದಕ್ಕೆ ಸಿಕ್ಕಂತಹ ಪ್ರತಿಕ್ರಿಯೆ ಸೊ ಎಲ್ಲಾ ಕಡೆನೂ ಸರ್. ನಾನು ಬಿಜಾಪುರ್, ಬಾಗಲಕೋಟೆ, ಯಾದಗಿರಿ, ಗದಗ್, ಬೆಳಗಾಂ, ಹುಬ್ಳಿ, ಧಾರವಾಡ, ಹಾವೇರಿ, ಅಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಒಂದು ಭಾಗ ಫುಲ್ ಒಂದು 30-40% ಮುಗಿಸಿದ್ದೀನಿ ನಾನು. ಇನ್ನೂ ಇದೆ. ಇವಾಗ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಈಗ ಶಿವಮೊಗ್ಗ ಇದೆಲ್ಲ ಹೊಡ್ತೀನಿ ಇವಾಗ. ಸೊ ಎಲ್ಲಾ ಕಡೆನೆ ಅಯ್ಯೋ ಶಿವನೇ, ಅಯ್ಯೋ ಶಿವನೇ. ಪ್ರತಿಯೊಬ್ಬರು ಮಕ್ಕಳು ಬಾಯಲ್ಲೂ ಕೂಡ ಅಯ್ಯೋ ಶಿವನೇ. ಆಮೇಲೆ ನನ್ನ ಕ್ಯಾರೆಕ್ಟರ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ನನ್ನ ಲುಕ್ ಏನಿದೆಯಲ್ಲ ತುಂಬಾ ಸಸ್ಪೆನ್ಸ್ ಆಗಿದೆ. ಅಂದ್ರೆ ನಾರ್ಮಲ್ ಸಿನಿಮಾ ತರ ಇಲ್ಲ ಇದು, ಈ ಸಿನಿಮಾ ಏನೊಂದು ಆಗುತ್ತೆ ಅಂತೇಳಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಕಡೆ ಚೆನ್ನಾಗಿದೆ. ಓಕೆ. ಅಂಡ್ ಫಸ್ಟ್ ಸಿನಿಮಾ ತಗೊಂಡ್ರೆ ತುಂಬಾ ಕ್ಯೂಟ್ ಆಗಿ ಬಬ್ಲಿ ಕ್ಯಾರೆಕ್ಟರ್, ಇದು ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಅನಿಸ್ತಾ ಇದೆ ನನ್ಗೆ ಯಾಕೋ ನೋಡ್ತಾ ಇದ್ರೆ. ಇಲ್ಲ ಬಬ್ಲಿ ಇದೆ. ಹೌದಾ? ಸೀರಿಯಸ್ ಆಗಿದೆ ಖಂಡಿತ, ನೀವ್ ಹೇಳಿದ್ದು ನಿಜ. ಬಟ್ ಆ ಸೀರಿಯಸ್ನೆಸ್ ನಾವೆಲ್ಲೂ ತೋರ್ಸಿಲ್ಲ ಇನ್ನು ಸದ್ಯಕ್ಕೆ, ಯಾವ ಪೋಸ್ಟರ್ ಅಲ್ಲೂ ಅದ್ ಗೊತ್ತಾಗಲ್ಲ. ಬಟ್ ನೀವ್ ಹೇಳ್ದಾಗೆ 2 ಶೇಡ್, ಅಂದ್ರೆ ಇವಾಗ ಇಲ್ಲಿ ತನಕ ಮಾಡ್ಕೊಂಡ್ ಬಂದಿರೋದ್ಕಿಂತ ತದ್ವಿರುದ್ಧವಾಗಿ ಇನ್ನೊಂದು ಶೇಡು ಕೂಡ ಸಿನಿಮಾದಲ್ಲಿದೆ. ಅದನ್ನ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಆನ್ ಸ್ಕ್ರೀನ್ ನಾನು ಆಕ್ಟ್ ಮಾಡುವಾಗ ಅದ್ ಹೇಗ್ ಕಾಣಿಸುತ್ತೆ, ನಾನು ಆಕ್ಟ್ ಮಾಡುವಾಗ ನನಗೂ ಕೂಡ ಸ್ವತಃ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದು ಇವಾಗ ಜನದ ಮುಂದ್ ಬಂದ್ಮೇಲೆ ಅದನ್ನ ಅವ್ರು ಹೇಗ್ ಸ್ವೀಕರಿಸ್ತಾರೆ, ಅದಾದ್ಮೇಲೆ ನನಗೆ ಎಷ್ಟು ನರ್ವಸ್ನೆಸ್ ಆಗುತ್ತೆ ಅನ್ನೋ ಕುತೂಹಲ ನನಗಿದೆ. ಬಟ್ ನನ್ಗಿದ್ ಹೆಂಗ್ ಗೆಸ್ ಮಾಡಿದೆ ಅಂದ್ರೆ ಇಂಥ ಕಲ್ಟ್ ಹೀರೋನ ಇಟ್ಕೊಂಡು ಆತರ ಕ್ಯಾರೆಕ್ಟರ್ ಡೌಟ್ ಅಂತ ಅನಿಸ್ತು ನನ್ಗೆ. ಅದಕ್ಕೆ 100% ಸೀರಿಯಸ್ ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಅಂತ ಅನಿಸ್ತು. ಅದಕ್ಕೆ ರಫ್ ಆಗಿರೋ ಒಂದು ಕ್ಯಾರೆಕ್ಟರ್ ಇರ್ಬೋದೇನೋ ಅಂತ ನಾನು ಗೆಸ್ ಮಾಡಿ ಮೋಸ್ಟ್ಲಿ. ಓಕೆ ಓಕೆ. ಅಂಡ್ ಕಂಪ್ಲೀಟ್ ಸರ್ ಲುಕ್ ವೈಸ್ ಹೋದ್ರೆ ಇಷ್ಟು ವರ್ಕ್ ಮಾಡಿದಿರ ನೀವು ಅಂದ್ರೆ ನೀವು ಆಕ್ಚುಲಿ ಆರಾಮಾಗಿ ಇರ್ಬೋದಾಗಿತ್ತು ನಿಮ್ ಲೈಫ್ ಸ್ಟೈಲ್ ತಗೊಂಡ್ರೆ. ಪ್ರೀತಿ ಸಿಕ್ಕಿತ್ತಾ ಸರ್? ಜನ ಈಗ ಕೊಡ್ತಾ ಪ್ರೀತಿ ಅಭಿಮಾನ ಅದು ಸಿಕ್ಕಿತ್ತಾ? ಅದೇ ಅಲ್ವಾ, ಅದೇ ಬೇಕು ಅಂತನಲ್ಲ ನಾವು ಇಷ್ಟೆಲ್ಲ ಹಂಗ ಕಷ್ಟ ಪಡೋದು. ಹೌದು. ಈ ಲೆವೆಲ್ ಡೆಡಿಕೇಶನ್ ಒಂದು ಅಂದ್ರೆ ನಾನು ಈಗ ವಿಡಿಯೋ ಸಾಂಗ್ ನೋಡ್ಬೇಕಾದ್ರೆ ಚಿಕ್ಕದು ಪಾಯಿಂಟ್ ಸಹ ಅಬ್ಸರ್ವ್ ಮಾಡಿ ಅದನ್ನು ಸಹ ಕಲರಿಂಗ್ ಮಾಡಿಸಿದೀರಾ. ಅಷ್ಟು ಪರ್ಫೆಕ್ಷನ್ ನೋಡಿದೆ ಆಕ್ಚುಲಿ ನಿಮ್ ಸಿನಿಮಾದಲ್ಲಿ. ಎಕ್ಸ್ಪೆಷಲಿ ಪ್ಯಾಥೋ ಸಾಂಗ್ ಸಖತ್ ಇಷ್ಟ ಆಯ್ತು ನನ್ಗಂತೂ. ಅದು ಬೇರೆ ಲೆವೆಲ್ಗಿದೆ ಆಕ್ಚುಲಿ ಆ ಪ್ಯಾಥೋ ಸಾಂಗ್, ಆ ಡೆಡಿಕೇಶನ್. ಅಂಡ್ ಅದ್ರಲ್ಲಿ ನನ್ಗೆ ಅರ್ಥನೇ ಆಗ್ಲಿಲ್ಲ ಆಕ್ಚುಲಿ ಯಾರು ಕೈ ಕೊಡ್ತಾರೆ. ಅದು 2 ವರ್ಷನ್ ಇದೆ ಸರ್. ಹೌದು, ಯೂಟ್ಯೂಬ್ ಅಂತ ಬಿಟ್ರೆ ನಾವು ಸಿನಿಮಾದಲ್ಲಿ ಬೇರೆ ವರ್ಷನ್ ಇದೆ. ಓಕೆ, ಸಿನಿಮಾದಲ್ಲಿ ಬೇರೆ ವರ್ಷನ್ ಯೂಟ್ಯೂಬ್ ಅಂತ ಹೇಳಿ ಅದಕ್ಕೆ ಏನ್ ಬಿಡ್ಬೋದು ನಾವು, ಕಥೆನೂ ನಾವು ಬಿಟ್ಕೊಡಂಗಿಲ್ಲ, ಒಂದು ಇದ್ರಲ್ಲಿ ಬಿಡ್ಬೇಕು ಅಂತ ಯೂಟ್ಯೂಬ್ ಬಿಟ್ಟಿವಿ ಅಲ್ವಾ. ಅದ್ರಲ್ಲಿ ಅಂದ್ರೆ ನಾನ್ ನೋಡ್ತಾ ಇದ್ದೀನಿ ಮೋಸ್ಟ್ಲಿ ಗೊತ್ತಾಗುತ್ತಾ ಇರೋದು ಪಾಯಿಂಟ್ ಸಿಗುತ್ತಾ ಅಂತ ತುಂಬಾ ಅಬ್ಸರ್ವ್ ಮಾಡಿದೆ. ನನ್ಗೆ ಅವರು ರಚಿತಾರಾಮ್ ಅವರು ಬರ್ತಾರೆ, ಇವ್ರು ಯಾರು ಕೈ ಕೊಟ್ಟಿದ್ದಾರೆ ಏನಾಗ್ತದೆ ನಿಜ ಗೊತ್ತಾಗಿಲ್ಲ ನನ್ಗೆ. ಅಷ್ಟು ಕನ್ಫ್ಯೂಷನ್ ಅಲ್ಲಿ ಮಾಡಿದೀರ. ಮೋಸ್ಟ್ಲಿ ಆ ಸಿನಿಮಾ ಆ ಸಾಂಗ್ ಬಿಟ್ಬಿಟ್ರೆ ರಿವೀಲ್ ಆಗುತ್ತೆ ಅಂತ ಒರಿಜಿನಲ್ ಸಾಂಗ್. ಒರಿಜಿನಲ್ ಸಿನಿಮಾ ಫ್ಲೋ ಅಲ್ಲಿ ನಾವೇನು ಕಟ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ, ಅದು ಸಿನಿಮಾಗೆ ಥಿಯೇಟರ್ ಅಲ್ಲಿ. ಸೂಪರ್. ನಮ್ ಯಾರು ಹುಡುಗರು ಪ್ರಪೋಸ್ ಮಾಡಿದ್ದೆಲ್ಲ ಉಂಟಾ ನಿಮ್ ಜರ್ನಿನಲ್ಲಿ? ಸುಳ್ಳು ಹೇಳ್ಬಿಡಿ ಮ್ಯಾಮ್, ಹೇಳಿ. ನಾನ್ ಕೂಗ್ತಾ ಇದ್ದಿದ್ ನಾನೇ ಕೇಳಿಸ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ಅಯ್ಯೋ, ಪ್ರಪೋಸ್ ಮಾಡೋದು ಅದ್ ಪ್ರೀತಿ ತೋರ್ಸದ್ ಪಾಪ. ಅವ್ರು ಪ್ರಪೋಸ್ ಮಾಡೋದಂದ್ರೆ ಹುಡ್ಗಿಗ್ ಒಂದ್ ಡಿಫ್ರೆಂಟ್ ಲೆವೆಲ್ ಇರುತ್ತೆ. ಪ್ರಪೋಸ್ ಅಂದ್ರೆ ನೀವ್ ಯಾವ್ದೇ ಹುಡ್ಗಿ ಕೇಳೋದು ಒಂದ್ ಕನ್ಸು. ಮದ್ವೆ ಆಕಿಂತ ಮುಂಚೆ ಪ್ರಪೋಸ್ ಮಾಡಿಸ್ಕೊಳ್ಳೋದು, ಅದು ಸಿಂಗಲ್ ಆಗಿ ಮಾಡ್ಬೇಕಾಯ್ತು ಅಂತ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ ಆಕ್ಚುಲಿ ಸ್ಟೇಜ್ ಮೇಲೆ ಬರೋಕೆ. ಅಲ್ಲಿಂದಾನೇ ಕಿರ್ಸ್ತಾ ಇದ್ರು. ಅವ್ರ ಫ್ಯಾನ್ಸ್, ಅವ್ರ ದೇವ್ರು, ಅವ್ರಿಗೂ ನಾನು ಅದು ಕಂಪೇರ್ ಮಾಡಕ್ ಆಗಲ್ಲ. ಅದು ಬೇರೆ ಇದು ಬೇರೆ. ಬಟ್ ನಿಮ್ದು ಓಕೆ ಒಂದ್ ಕಡೆ ಸರ್, ನಿಮ್ಗೂ ಹೋಗ್ತಾ ಇದ್ರು ಸರ್ ನೋಡಿದ್ರೆ ಹುಡ್ಗಿರಾಗಿರ್ಬೋದು, ಹುಡುಗರು ಎಷ್ಟು ಕ್ರೇಜ್ ಅದು.
ಆ ಹೂವ ಹಾಕೋದಾಗಿರ್ಬೋದು ಅದೆಲ್ಲ ನೋಡಿದಾಗ ನಿಮ್ಗೆ ಹೆಂಗ ಅನಿಸ್ತು ಅಂತ ಆ ಪ್ರೀತಿ? ಅದೇ ಸರ್ ಗೊತ್ತಿಲ್ಲ ಯಾವ ಜನ್ಮದ ಪುಣ್ಯ ಮಾಡ್ತಾರೆ. ಈಗ ಎಲ್ರು ಪಾಪ ಬರೋದು ಇಂಡಸ್ಟ್ರಿಗೆ ಸ್ಟಾರ್ ಆಗ್ಬೇಕು ಅಂತ ಹೇಳಿ ಈ ತರ ಪ್ರೀತಿ ಸಂಪಾದಿಸ್ಕೊಳ್ಬೇಕು ಅಂತ ಬರೋದು. ಅದು ಐ ಆಮ್ ದ ಮೋಸ್ಟ್ ಲಕ್ಕಿ ಅಂತ ಅನ್ಕೊಳ್ತೀನಿ. ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಅವ್ರು ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ, ನಾನೊಂದು ಸಾಧಿಸದೆ ಮಾಡ್ತೀನಿ ಅಂತ. ಅದಕ್ಕೆ ಏನೋ ಕೆಲವೊಂದು ಮಾತುಗಳು ಮನ್ಸಿಗೆ ಇಡಿ ಸದ್ಯಕ್ಕೆ ನನ್ನ ಅದು ಏನೋ ಹೇಳ್ತಿದ್ದೆ ಬಳ್ಳದಾಗ. ಅದು ಏನಂದ್ರೆ ಈಗ ಮಾತಾಡದೆ ಅಷ್ಟೊಂದು ಗ್ರೂಪಾಗಿರಲ್ಲ. ಈಗ ಮಾತಾಡದೆ ಮಿನಿಸ್ಟರ್ ಮಗ ಬಿಡೋ, ಶ್ರೀಮಂತ ಬಿಡೋ, ಮಾತಾಡ್ದ ಅವನಿಗೆ ಕೊಬ್ಬು ದುರಂಕರ ಅಂತ ಹೇಳ್ತಾರೆ. ಸಕ್ಸಸ್ ಆದ್ಮೇಲೆ ಮಾತಾಡೋದು ಒಂದು ತೂಕ ಇರುತ್ತೆ. ಕಾಯ್ತಾ ಇದ್ದೀನಿ, ವೇಟ್ ಬೇಡ ಇನ್ನು ಮಾತಾಡ್ತೀನಿ, ಸಕ್ಸಸ್ ದಿನ ಮಾತಾಡ್ತೀನಿ. ಯಾ ಅಂಡ್ ಕೆಲವೊಂದು ಸೀನ್ಗಳು ತುಂಬಾ ಅಂದ್ರೆ ಏನಂತಾರೆ ಒಂದ್ ವರ್ಡ್ ಅಂದ್ರೆ ಓವರ್ ಆಗಿದೆ. ಅಂದ್ರೆ ನಿಮ್ ಡೆಡಿಕೇಶನ್ ನಾನು ಕೇಳ್ಪಟ್ಟೆ ಆಕ್ಚುಲಿ. ಕೆಲವೊಂದ್ ಸೀನ್ ಮಾಡಕ್ಕಾಗಿರೋ ಸೀನ್ ಎಲ್ಲ ಮಾಡಿದೀರಾ, ಸೊ ತುಂಬಾ ಅದ್ರಲ್ಲಿ ಇಂಜುರಿಗಳಾಗಿದೆ ಅಂತ ಕೇಳ್ಪಟ್ಟಿದೀನಿ ಆಕ್ಚುಲಿ. ಸಹಜವಾಗಿ ಕಾಮನ್ ಅಲ್ಲ ಸರ್, ಅಷ್ಟೊಂದು ತುಂಬಾ ಇನ್ವಾಲ್ವ್ ಆಗಿ ಆ ಲೆವೆಲ್ ಇಷ್ಟವಾದ ಕೆಲಸ ಸರ್ ಇದು. ಇದಕ್ಕೋಸ್ಕರ ಏನ್ ಬೇಕಾದ್ರೂ ನಾನು ರೆಡಿ ಮಾಡಕ್ಕೆ, ಏನ್ ಬೇಕಾದ್ರೂ ರೆಡಿ. ಅದು ನನ್ನ ಚೌಕಟ್ಟಲ್ಲಿ ಇರ್ಬೇಕು. ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ. ಅದು ಎಷ್ಟೇ ಕಷ್ಟಪಡೋದಾಗ್ಬೋದು, ಅದು ಎಷ್ಟೇ ನೋವಾಗ್ಬೋದು. ಅದಕ್ಕೆ ಹೇಳ್ತಾರಲ್ಲ, ನೋವಾಗ್ಬೋದು, ಏನೇ ಆಗ್ಬೋದು, ದುಃಖ ಆಗ್ಬೋದು, ಟೆಂಪ್ರರಿ. ಆದ್ರೆ ಸಕ್ಸಸ್ ನಿಮ್ಗೆ ಯಾರು ವೇಟ್ ಮಾಡಲ್ಲ, ಅದು ಬರ್ತಾ ಇರತ್ತೆ, ಅದು ಮರಿತಾ ಇರಬೇಕು. ಅಂಡ್ ಕೆಲವೊಂದ್ ಸೀನ್ ಗ್ರೂಪು ಸಹ ಯಾವ್ದು ಹಾಕ್ಸ್ಕೊಳ್ಳಿಲ್ಲ ಅಂತ ಕೇಳ್ಪಟ್ಟೆ. ನಾನೆಲ್ಲ ಅಂದ್ರೆ ಕೆಲವೊಂದ್ ಸೀನ್ಗಳು ಇರ್ತಾವಲ್ಲ ಸ್ಟಂಟ್ಸ್ ಅವೆಲ್ಲ, ಸ್ಪೆಷಲಿ ಅಲ್ಲೇ ಜಾಸ್ತಿ ಇದಾಗದು. ಅಲ್ಲೂ ನಾನು ಯೂಸ್ ಮಾಡಲಿಲ್ಲ, ಅಂದ್ರೆ ನಾನು ಕಲಿಬೇಕಾಗಿತ್ತು. ಈಗ ನಾನು ಫೈಟ್ಸ್ ಮೊದಲಿಂದನೂ ಫೈಟ್ ಡಾನ್ಸ್ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟಿಲ್ಲ. ನನಗಿರೋ ಪರ್ಸನಾಲಿಟಿಗೆ ನಂಗೆ ಯಾವತ್ತೂ ಆಕ್ಷನ್ ಹೀರೋ ಆಗ್ಬೇಕು, ಮಾಸ್ ಹೀರೋ ಆಗ್ಬೇಕು ನನಗೆ ಆಸೆನೇ ಇದೆ. ನನಗೆ ಅಂದ್ರೆ ಕ್ಯೂಟ್ ಲವರ್ ಬಾಯ್, ಚಾಕ್ಲೇಟ್ ಹೀರೋ, ಫ್ಯಾಮಿಲಿ ಆಡಿಯನ್ಸ್, ಈ ತರ. ಈ ಮಹೇಶ್ ಬಾಬು ಅವರು ಏನ್ ಮುಂಚೆ ಸಿನಿಮಾಗಳು ಅವ್ರು ಏನ್ ಮಾಡ್ಕೊಂಡು ಆ ತರ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ನನಗೆ ಆಸೆ ಇದೆ. ಸೊ ಬೇಸಿಕ್ ಕಲ್ತಿದ್ದೆ ಡಾನ್ಸು, ಫೈಟ್ ಎಲ್ಲ. ಇಲ್ಲಿಗೆ ಬಂದ್ಮೇಲೆ ಒಂದು ಫೈಟ್ ಇರೋದ ಒಂದು ಫೈಟ್ ಡಿಫ್ರೆಂಟ್, ಸೇಮ್ ಇರಲ್ಲ. ಫ್ರೀ ಸ್ಟಂಟ್, ಎವ್ರಿ ಆಕ್ಷನ್ ಸೀನ್ ಬೇರೆ ಬೇರೆ ತರ ಇರುತ್ತೆ. ಸೊ ಅಲ್ಲೇ ಕಲ್ತು, ಅಲ್ಲೇ ರಿಹರ್ಸಲ್ಸ್ ಮಾಡಿ 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 ನಾನೇ ಮಾಡ್ಬೇಕು, ನಾನೇ ಕಲಿಬೇಕು. ಈಗ ನಾನು ಏನ್ ಕಲಿತಿದ್ದೀನೋ ನೆಕ್ಸ್ಟ್ ಸಿನಿಮಾ 1% ಆದ್ರೂ ನನಗೆ ಅದು ಇದಾಗುತ್ತೆ. ಕರೆಕ್ಟ್. ಅಲ್ಲ ಕಾಣಿಸ್ತಾ ಇದೆ ರಿಸಲ್ಟ್ ಆಕ್ಚುಲಿ. ಅಂಡ್ 23 ನೋಡ್ತೀವಿ ಆಕ್ಚುಲಿ ನೀವೇನ್ ಮಾಡಿದೀರಾ ಆಕ್ಚುಲಿ ಅಂತ. ಅಂಡ್ ಮೇಡಮ್ ನಿಮ್ದು ಭರತನಾಟ್ಯ ಎಲ್ಲ ಮುಂಚೆಯಿಂದ ಕಲ್ತಿದ್ರಾ ಹೇಗೆ? ಭರತನಾಟ್ಯಂ ನಾನು ಕಲ್ತಿಲ್ಲ, ಕಥಕ್ ಕಲ್ತಿದ್ದೀನಿ. ಡಾನ್ಸ್ ನಾನು ಮಾಡ್ತೀನಿ, ಡಾನ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಬಟ್ ಹಾಗಂತ ಪ್ರೊಫೆಷನಲ್ ಡಾನ್ಸರ್ ಅಂತೂ ನಾನಲ್ಲ ಚಿಕ್ಕ ವಯಸ್ಸಿಂದಾನು. ಬಟ್ ನಮ್ಮಮ್ಮ ಎಲ್ಲ ಸ್ವಿಮ್ಮಿಂಗ್, ಡಾನ್ಸ್ ಇರ್ಬೋದು, ಸ್ಕೇಟಿಂಗ್ ಇರ್ಬೋದು, ಎಲ್ಲದಕ್ಕೂ ಕಳಿಸ್ತಾ ಇದ್ರು. ಏನಾದ್ರು ಮಾಡ್ಬೇಕು ಮನೇಲಿ, ಫ್ರೀ ಸುಮ್ನೆ ಕುತ್ಕೊಂಡ್ಬಾರ್ದು ಅಂತ. ಸೊ ಬಟ್ ಭರತನಾಟ್ಯಂ ಡಾನ್ಸ್ಗೂ ಇದಕ್ಕೂ ಅಷ್ಟು ರಿಲೇಟ್ ಇಲ್ಲ ಆಕ್ಚುಲಿ. ಒಂದ್ ಡಾನ್ಸರ್ ಅಲ್ಲ, ಡಾನ್ಸ್ ಮೇಲೆ ಪ್ರೀತಿ ಇರೋ ಒಂದ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಬಟ್ ಕಲ್ತ್ರ ಅದಕ್ಕೋಸ್ಕರ ಅಂದ್ರೆ ಒಂದ್ ಪೋಸ್ಟರ್ ಮಾಡ್ಬೇಕಿತ್ತು ನಾನು ಎಂಟ್ರಿ ಸೀನ್ಗೆ. ಸೊ ಸರ್ ನನ್ಗೆ ನಾನು ಒಪ್ಕೊಂಡಿದ್ದ ದಿನಾನೇ ಅವ್ರು ಇದನ್ನ ತೋರ್ಸಿದ್ರು, ನಂಗೆ ಈ ತರ ಬೇಕು, ನೀನ್ ಇದೇ ರೀತಿ ನನಗೆ ಬರ್ಬೇಕು ಅದು ಸ್ಕ್ರೀನ್ ಮೇಲೆ ಅಂತ ಹೇಳ್ದಾಗ, ಅವ್ರು ಹೇಳು ನಾನು ಶೂಟಿಂಗ್ ಮಾಡಿದ್ದು ಅವ್ರು ಹೇಳಾದ್ಮೇಲೆ ಒಂದ್ 20 ದಿನ ಆದ್ಮೇಲೆ ನಾನು ಆ ಒಂದು ಪೋಸ್ಚರ್ ಮಾಡ್ಬೇಕಿತ್ತು. ಸೊ ನಾನು ಎವ್ರಿ ಡೇ ನಾನು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ. ಅಂದ್ರೆ ಫ್ಲೆಕ್ಸಿಬಿಲಿಟಿ ಬರ್ಬೇಕು ಅಂತ, ಅಂದ್ರೆ ಒಂದ್ ಪೋಸ್ಚರ್ ಕಾಲ್ ಎತ್ಬೇಕು, ಕೈಯಲ್ಲಿ ಇಟ್ಕೋಬೇಕು. ಸೊ ಅದು ಭರತನಾಟ್ಯಂ ಪೋಸ್ಚರ್ ಮಾಡೋದು ದಿನ ಭರತನಾಟ್ಯಂ ಮಾಡೋರ್ಗೆ ಈಸಿ ಇರುತ್ತೆ, ನಮ್ಗೆ ಗೊತ್ತಿಲ್ವಲ್ಲ. ಸೊ ಅದನ್ನ ನಾನು ನೀಟಾಗಿ ಕಲ್ತು ಅವತ್ತಿನ ದಿನ ಸರ್ಗೆ ಹೆಂಗ್ ಬೇಕು ಆ ತರ ಎಂಟ್ರಿ ಸೀನ್ ಬಂತು ಅಂತ ನನ್ಗೆ ಅನ್ಸುತ್ತೆ. ಸೂಪರ್. ಅಂಡ್ ಸರ್ ನಾನು ಇದೇ ಪ್ಲೇಸ್ ಅಲ್ಲೇ ಫಸ್ಟ್ ಸಿನಿಮಾ ಬನಾರಸ್ಸು ಇಂಟರ್ವ್ಯೂ ಮಾಡಿದ್ದೆ ನಿಮ್ದು ಆಕ್ಚುಲಿ. ಸೇಮ್ ಇದೇ ಪ್ಲೇಸ್ ಅಲ್ಲೇ ಮಾಡ್ತಾ ಇರೋದು. ಬಟ್ ನಾನೀಗ ನಿಮ್ಮನ್ನ ಪ್ರಶ್ನೆ ಮಾಡ್ತಿರೋ ರೀತಿ, ನೀವು ನನ್ಗೆ ಆನ್ಸರ್ ಮಾಡ್ತಿರೋ ರೀತಿ ಕಂಪ್ಲೀಟ್ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದೇ ಬೇರೆ ರೈಸ್ ಆನ್ಸರ್, ಈಗ ಕಂಪ್ಲೀಟ್ ಚೇಂಜ್. ಸೊ ಏನ್ ಕಲ್ತ್ರಿ ಒಂದು ಕಂಪ್ಲೀಟ್ ಒಂದು ಸಿನಿಮಾಗೆ ಇಷ್ಟೊಂದು ಚೇಂಜ್ ಅವರು? ಮೋಲ್ಡ್ ಆಗ್ಬೇಕಾಗಿತ್ತು. ಎಲ್ಲವೂ ಬೇಕಂದ್ರೆ ಎವ್ರಿ ಸರ್ಕಮ್ಸ್ಟೆನ್ಸ್ ನಾವು ಚೇಂಜ್ ಆಗ್ತಾ ಇರ್ಬೇಕು, ಒಳ್ಳೆ ದಾರಿಗೆ ಬರ್ತಾ ಇರ್ಬೇಕು. ಕೆಟ್ಟ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಒಳ್ಳೆದನ್ನ ಡಬಲ್ ಮಾಡ್ಕೊಂಡು, ಆಮೇಲೆ ನನಗೆ ಎಲ್ಲೆಲ್ಲ ನಾನು ಓವರ್ ಕಾನ್ಫಿಡೆಂಟ್ ಆಗಿದ್ದೆ, ಎಲ್ಲೆಲ್ಲ ನಾನು ಗೇಟ್ ಬಿಟ್ಟಿದ್ದೆ, ಅದನ್ನ ನಾನು ಕಲಿಬೇಕು. ಮತ್ತೊಂದು ಸತಿ ಅದನ್ನು ತಪ್ಪು ಮಾಡಬಾರ್ದು ಅಂತ ಎಲ್ಲ ತಿಳ್ಕೊಂಡು ಸ್ವಲ್ಪ ಇನ್ನೂ ಜಾಸ್ತಿ ಮೋಲ್ಡ್ ಆಗ್ಬಿಟ್ಟಿದ್ದೀನಿ. ಇದು ಇಂಡಸ್ಟ್ರಿ ಅಂತ ಗೊತ್ತಾಯ್ತು, ಯಾರು ಹೆಂಗಿದ್ದಾರೆ, ಏನಕ್ಕೆ ನನ್ನ ಹತ್ರ ಬರ್ತಾರೆ, ಏನಕ್ಕೆ ನನ್ನ ಹತ್ರ ಬರಲ್ಲ, ಯಾರನ್ನ ನನಗೆ ಈ ಕೆಲಸ ಇತ್ತು. ಅದನ್ನು ತುಂಬಾ ಚೆನ್ನಾಗಿ ಮೊದಲ ಸಿನಿಮಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತೀನಿ. ಅದಕ್ಕೆ ಈ ಮೋಲ್ಡ್ ಮಾಡ್ತೀನಿ. ಓಕೆ. ಅಂಡ್ ಆ ಸಿನಿಮಾ ಬನಾರಸ್ ಸಿನಿಮಾ ನೋಡಿದಾಗೆ ನಿಮ್ ಫಾದರ್ ಕಣ್ಣಲ್ಲಿ ನೀರು ಸುರಿಸಿದ್ರು, ಇಷ್ಟೊಂದು ಡೆಡಿಕೇಶನ್ ಮಾಡಿದ ನಿಮ್ ಮಗ ಅಂತ ಅಂದ್ಬಿಟ್ಟು. ಇದನ್ನೇನೋ ತೋರಿಸಿದಿರಾ ಏನಾದ್ರು ಗ್ಲಿಮ್ಸ್ ಏನಾದ್ರು? ರಿಯಾಕ್ಷನ್ ಯಾವ ಲೆವೆಲ್ ಇರುತ್ತೆ ನೋಡಿದ್ರೆ ಅಷ್ಟೇ ನೋಡಿರ್ತಾರೆ ಅವರು, ಅದಂತೂ ಪಕ್ಕ ನೋಡಿರ್ತಾರೆ. ಬಟ್ ನಾನು ಯಾವತ್ತೂ ಕೇಳಕ್ ಹೋಗಿಲ್ಲ ಹೆಂಗಿದೆ ಅಂತ ಹೇಳಿ, ಅವ್ರು ಯಾವತ್ತೂ ಬಂದ ಹೇಳಿ.
ಓಕೆ ನಮ್ಮ ಮಧ್ಯದಲ್ಲಿ ಸಿನಿಮಾ ಬಗ್ಗೆ ಯಾವ್ದು ಮಾತಾಡ ಆಗಲ್ಲ. ಬಟ್ ನೋಡಿದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಸರ್? ಗೊತ್ತಿಲ್ಲ, ಅವ್ರು ನನ್ನ ಮುಂದೆ ನೋಡಿದ್ರೆ ಹೇಳ್ತಿದ್ದಾರೆ. ಅವ್ರು ಯಾವಾಗ ನೋಡ್ಕೊಂಡಿದ್ರೆ ಗೊತ್ತಿಲ್ಲ, ಬಟ್ ಪಕ್ಕ ಅಂತ ನೋಡಿರ್ತಾರೆ, ಅವ್ರೊಂದೆಲ್ಲ ಅಪ್ಡೇಟ್ಸ್ ನೋಡ್ತಾರೆ. ಓಕೆ, ಬಟ್ ಏನು ಹೇಳಲ್ಲ. ಓಕೆ. ಅಂಡ್ ಸೇಮ್ ಮೇಡಮ್ ನಿಮ್ದು ಅಷ್ಟೇನೆ. ನಾನು ಉಪಾಧ್ಯಕ್ಷ ನಿಮ್ದು ಇಂಟರ್ವ್ಯೂ ಮಾಡೋವಾಗ ನೀವು ಮಾತಾಡ್ತಿದ್ದ ರೀತಿ ಈಗ ಕಂಪ್ಲೀಟ್ ನೀವು ಚೇಂಜ್ ಆಗ್ಬಿಟ್ಟಿದ್ದೀರಾ. ತುಂಬಾ ಅವಾಗ ಸಿನಿಮಾ ಕ್ಯಾರೆಕ್ಟರ್ ಗಿಂತ ಹಂಗೆ ಇದ್ರು, ಅಷ್ಟೊಂದು ಕಾಮಿಡಿ, ಅಷ್ಟೊಂದು ಲವ್ಲಿ ಆಗಿ. ಬಟ್ ಈಗ ಸ್ವಲ್ಪ ಸೀರಿಯಸ್ ಆಗಿದ್ದೀರಾ. ಸಿನಿಮಾ ಚೇಂಜ್ ಮಾಡ್ತಾರೆ ನಿಮ್ಮನ್ನ ಹೇಗೆ ಅಂತ? ಖಂಡಿತ ಇಲ್ಲ, ವಯಸ್ಸಾಗ್ತಿದ್ಯಾ? ವಯಸ್ಸಾದ್ರೆ ನಾನೇನು 15 ವರ್ಷ 20 ವರ್ಷ ಜಂಪ್ ಆಗಿದ್ದೀನಿ ಅಂತ ಅಲ್ಲ. ಜಸ್ಟ್ ಅವಾಗ ಒಂಥರ ನನ್ಗೆ ಆಕ್ಚುಲಿ ಅದೇ ರೀತಿ ಇಷ್ಟ ನನ್ಗೆ ನಾನಿರೋದು. ಬಿಕಾಸ್ ಅದೊಂಥರ ಇಮ್ಮೆಚ್ಯೂರ್ ಲೈಫ್. ಅದು ನಮ್ಗೇನು ಗೊತ್ತಿಲ್ಲ, ಇಂಡಸ್ಟ್ರಿ ಹೊಸ್ದು, ಎಲ್ಲ ಹೊಸ್ದು, ಈ ತರ ಇಂಟರ್ವ್ಯೂ ಕುತ್ಕೊಂಡ್ ಮಾಡೋದು ಹೊಸ್ದು. ಅದೊಂಥರ ಝೀಲಲ್ಲಿ ಆ ಖುಷಿನೇ ಬೇರೆ. ಇವಾಗ ನಿಮ್ಗಾಗ್ಲೇ ಗೊತ್ತು, ಓಕೆ ನಾವ್ ಇದ್ರ ಬಗ್ಗೆ ಮಾತಾಡ್ತಿದೀವಿ, ಇದು ನಾವ್ ಹೇಳ್ತೀವಿ, ಆಲ್ರೆಡಿ ಗೊತ್ತಿರೋದಕ್ಕೆ ಅಷ್ಟು ಎಕ್ಸೈಟ್ಮೆಂಟ್ ಇರಲ್ಲ ಹೊರತು ನಮ್ಗೆಲ್ಲ ಹೊಸ್ದು ಅನ್ಸ್ದಾಗ ಜಾಸ್ತಿ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಅವಾಗ ಅದು ಬೇರೆ ಸೀರಿಯಲ್ ಇಂದ ಬಂದಿದ್ವಲ್ಲ, ಸಿನಿಮಾದಲ್ಲಿ ಇಷ್ಟೆಲ್ಲ ಇರುತ್ತಾ ಅಂತ ಒಂದು ಕ್ಯೂರಿಯಾಸಿಟಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು. ಬಟ್ ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ನಿಜ, ನಾನು ಇವಾಗ ನೋಡಿದ್ರು ನಿಮ್ ವಿಡಿಯೋಸ್ ನನ್ಗೆ ಒಂಥರ ಅಂದ್ರೆ ಅವ್ರು ತುಂಬಾ ಕಾಲಿ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡಿದ್ದು. ಈಗ ನೋಡಿದ್ರೆ ಇಷ್ಟೊಂದ್ ಯಾಕೆ ನಾವೇ ಓವರ್ ಆಗಿ ಮಾತಾಡ್ಸ್ಬಿಟ್ಟು ಅಂತ ಅನ್ಸುತ್ತೆ ಆಕ್ಚುಲಿ. ಬಟ್ ಈಗ ತುಂಬಾ ಪರ್ಫೆಕ್ಟ್ ಆಗಿ ಅಷ್ಟೇ ಏನಂತಾರೆ, ಒಂದು ಗುಂಪುಗಾರಿಕೆ ನಂತರ ಹೆಜ್ಜೆ ಸಜ್ಜನರ ಸಂಘ ಹೆಜ್ಜೆಯಲ್ಲಿ ಸವಿದಂತೆ ವೇ ನಾವು ಯಾವ ತರ ಜನ ಜೊತೆ ಇರ್ತೀವಿ ಆ ತರ ಅದು ಬಿಲ್ಡ್ ಆಗುತ್ತೆ. ಓಕೆ. ಅಂಡ್ ಸರ್, ಇದು ನಾನು ಅವಾಗ್ಲೇ ಫಸ್ಟ್ಲಿ ಕೇಳಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಆಡಿಯನ್ಸ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಷ್ಟು ನಿಮ್ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ಬಟ್ ನೀವು ಏನು ಮಾಡಕ್ ಆಗಲ್ಲ, ಬಿಕಾಸ್ ಆಲ್ರೆಡಿ ಸಿನಿಮಾ ರೆಡಿ ಇರುತ್ತೆ. ಅದನ್ನ ನೀವು ಹ್ಯಾಂಡಲ್ ಮಾಡ್ಬೇಕಷ್ಟೇ ಅಲ್ವಾ? ಸೊ ಈಗ ಸಿನಿಮಾ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ಒಂದಂತ ಹೇಳ್ತೀನಿ, ಅವ್ರು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದಾರೋ ಅದನ್ನ ಮೀರಿಸಿ ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ನನ್ ಕಷ್ಟ ಆಗೋದು ಈ ಸಿನಿಮಾಗಲ್ಲ, ಇದಾದ್ಮೇಲೆ ಸಿನಿಮಾ ನನ್ ಕಷ್ಟ ಆಗೋದು. ಹೌದು, ಇನ್ನೂ ಜಾಸ್ತಿ ಏನ್ ಮಾಡ್ಬೇಕು ಅಂತ ಎಲ್ಲ ಮಾಡ್ಬಿಟ್ಟಿದ್ದೀನಿ. ಹೇಳ್ತೀನಲ್ಲ, ಈಗ ಮಾತಾಡಿದ್ರೆ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತೆ. ಓಕೆ, ಸಿನಿಮಾ 6 ದಿನ ಮಾತಾಡ. ಓಕೆ, ಕರೆಕ್ಟ್. ಒಳ್ಳೆ ಲೈನಲ್ಲಿ ಆನ್ಸರ್ ಮಾಡ್ಬಿಟ್ರೆ. ಯಾ. ಅಂಡ್ ಸಿನಿಮಾದಲ್ಲಿ ಸರ್ ಈ ಕಂಪ್ಲೀಟ್ ಇವಾಗ ನಡೀತಾ ಇರೋ ಸಿಚುವೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸಿನಿಮಾಗೆ ಜನಗಳನ್ನ ಕರ್ಸೋದು ಬಹಳ ಕಷ್ಟ ಅಂತ ಎಲ್ಲ ತುಂಬಾನೇ ಏನಂತಾರೆ ಕಣ್ಣೀರ್ ಹಾಕೋ ಲೆವೆಲ್ ಹೋಗ್ಬಿಟ್ಟಿದ್ದಾರೆ ಆರ್ಟಿಸ್ಟ್ಗಳು. ತುಂಬಾ ಆಲ್ರೆಡಿ 10 ಸಿನಿಮಾ 15 ಸಿನಿಮಾ ಮಾಡಿರೋರೆ ಆ ಲೆವೆಲ್ ಮಾತಾಡ್ತಿದ್ದಾರೆ. ಬಟ್ ಗೊತ್ತಿಲ್ಲ ಅದ್ ಏನಾಗಿದೆ ಅಂತ ನಮ್ಗೂ. ನೀವು ಆ ಪಾಯಿಂಟ್ ಆಫ್ ಇಂದ ನೋಡ್ಬಿಟ್ಟು ಏನ್ ಕಲಿತಾ ಇದೀರ ನಿಮ್ ಪ್ರಕಾರ ಯಾರು ತಪ್ಪು, ಏನೋ ತಪ್ಪ ಮಾಡೋ ಸಿನಿಮಾದವ್ರು ತಪ್ಪು ಅಂತ ನಾನು ಹೇಳ್ತೀನಿ, ಸಿಂಪಲ್. ಅದ್ರಾಗ ನಾನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಓಕೆ, ನಮ್ಗಳು ತಪ್ಪು. ನಾವು ಒಳ್ಳೆ ಸಿನಿಮಾಗಳು ಮಾಡಲ್ಲ, ಒಳ್ಳೆ ಕಾಸ್ಟಿಂಗ್ ಮಾಡಲ್ಲ, ಆಮೇಲೆ ಒಳ್ಳೆ ಡೇಟ್ಗಳಿಗೂ ರಿಲೀಸ್ ಮಾಡಲ್ಲ. ಈಗ ಎಕ್ಸಾಮ್ ಟೈಮ್ ಆ ಟೈಮ್ ಈ ಟೈಮ್ ಮಾಡ್ತಾರೆ, ಇಲ್ಲಿಂದ ಬರ್ತಾರೆ ಫ್ಯಾಮಿಲಿ ಆಡಿಯನ್ಸ್. ಆಮೇಲೆ ನಾವು ಅವ್ರು ಏನು ಜನ ನಮ್ಮ ಕನ್ನಡ ಸಿನಿಮಾ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ರು, ನಮ್ ನಾವು ಉಳಿಸ್ಕೊಳ್ಳಿಲ್ಲ, ಕಲ್ಕೊಂಡ್ಬಿಟ್ಟಿದ್ದೀವಿ. ಅವ್ರು ನಮ್ಗೆ ಬರ್ತಾ ಇಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬರ್ಬೇಕು ಅಂತ 600 ರೂಪಾಯಿ ಟಿಕೆಟ್, ಪಾಪ್ಕಾರ್ನ್, ಅದು ಇದು ಪ್ಲಸ್ 3 to 4 hours ಟ್ರಾಫಿಕಲ್ಲಿ ಅವ್ರು ಬರೋದು, ಅವ್ರು ಹೋಗೋದು, ಇಷ್ಟೆಲ್ಲ ಯಾವ ಇದೆ ಸರ್ ಟೈಮ್. ಇವಾಗ ಎಂಟೈರ್ ಪ್ರಪಂಚ ಫೋನಲ್ಲಿ ಇದೆ. ಅದನ್ನ ಇಟ್ಕೊಂಡು ಇವಾಗ ವರ್ಡ್ ಆಫ್ ಮೌತ್ ಆದ್ರೆ ಮಾತ್ರ, ಇಲ್ಲ ಎಕ್ಸ್ಟ್ರಾರ್ಡಿನರಿ ಇದೆ ಸಿನಿಮಾ ಅಂದ್ರೆ ಮಾತ್ರ ಜನ ಇವಾಗ ಅರ್ಥ. ಇದಾಗೋದು ಒಂದೇ, ಇದರ ಫ್ಲಾಪ್ ಇಲ್ಲ ಬ್ಲಾಕ್ ಬಸ್ಟರ್. ಈ ಆವರೇಜು ಅದೆಲ್ಲ ಏನು ಆಗಲ್ಲ. ಸೊ ನಾವು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರೆ ಅದೇ ಇತಿಹಾಸ ಇದೆ. ಅವ್ರು ಬಂದು ನಮ್ಮನ್ನ ಕೈ ಹಿಡಿತಾರೆ, ಅವರೇ ಬರ್ತಾರೆ. ಸಿಂಪಲ್ ಎಕ್ಸಾಂಪಲ್ ಸರ್, ಸೂಫ್ರಮ್ಸು ಎಷ್ಟು ಬಜೆಟ್ ಸಿನಿಮಾ, ರಾಜ್ವಿ ಶೆಟ್ಟಿ ಒಳ್ಳೆ ಗೊತ್ತು, ಆದ್ರೆ ಅಷ್ಟು ದೊಡ್ಡ ಸ್ಟಾರ್ ಅಲ್ಲ ಅವರು. ಸಿನಿಮಾ ಹಿಂಗೆ ಕಿತ್ಕೊಂಡು ನೋಡ್ತಾರೆ, ಒಳ್ಳೆ ಸಿನಿಮಾ ಮಾಡಿ ಬರ್ತಾರೆ. ಬರಲ್ಲ ಅಂದ ತಕ್ಷಣ ನೀವು ಎಷ್ಟೇ ಅಳಿರಿ, ನೀವು ಏನೇ ಮಾಡ್ರಿ ವೇಸ್ಟ್. ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ನೀವು ಯಾವಾಗ ಗೊತ್ತಾ, ಶೂಟಿಂಗ್ ಮಾಡುವಾಗ, ಶೂಟಿಂಗ್ ಮುಂಚೆ ನೀವು ತಲೆ ಕೆಡ್ಸ್ಕೊಂಡು, ರಿಲೀಸ್ ಮುಂಚೆ ನೀವು ತಲೆ ಕೆಡ್ಸ್ಕೊಂಡು. ಈಗ ಇನ್ನು ಆರ್ಟಿಸ್ಟ್ ಏನಾಗ್ಬಿಟ್ಟಿದೆ, ಸಿನಿಮಾ ಅಂದ್ರೆ ಏನು, ಯಾರೋ ಒಂದು ನಿರ್ಮಾಪಕರು ಹಾಕ್ಕೊಡೋದು, ಒಂದು ಟೀಮ್ ಕಟ್ಟೋದು, ಒಂದು ಕತೆ ರೆಡಿ ಮಾಡೋದು, ಹೀರೋಯಿಸ್ ಒಂದು 4 ಡೈಲಾಗ್, 4 ಫೈಟ್, 2 ಸಾಂಗ್, ಶೂಟಿಂಗ್ ಹೋಗ್ಬೇಕು. ಶೂಟಿಂಗ್ ಅಂದ್ರೆ ಶೂಟಿಂಗ್ ಮಾಡ್ತೀನಪ್ಪ ನಾನು ಹೀರೋ, ಅಷ್ಟೇ ಮುಗೀತಾ. ಇನ್ನು ಬೇರೆದೇ ಇದೆ ಸರ್ ಪ್ರಪಂಚ ಸಿನಿಮಾದು, ಅದೆಲ್ಲ ಕಡೆ ಕಾನ್ಸಂಟ್ರೇಟ್ ಆಗುತ್ತೆ. ಅದಕ್ಕೆ ಸಕ್ಸಸ್ ಇಸ್ ವೆರಿ ಪರ್ಸೆಂಟೇಜ್ ವೈಸ್ ತುಂಬಾ ಕಮ್ಮಿ ಇರುತ್ತೆ. ಈ ಇಮೇಜ್ ಹಂಗಲ್ಲ, ಪ್ರಪಂಚದಲ್ಲಿ ಇರೋದಂಗೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇರೋ ಪರಿಸ್ಥಿತಿಗೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ರೆ ಜನ ಬರ್ತಾರೆ. ಈ ಚಿಕ್ಕ ಸಿನಿಮಾಗಳನ್ನ ಮಾಡೋದು ನಿಲ್ಲಿಸಬೇಕು ಅಂತ ನನ್ನೊಂದು ಅಭಿಪ್ರಾಯ. ಸೂಪರ್.
ಅಂಡ್ ಮ್ಯಾಮ್ ಈ ಎರಡ್ ಜಡೆ ಇರೋ ಕಡೆ ಜಗಳ ಅಂತ ಎಲ್ಲ ಕೇಳ್ಪಡ್ತೀವಿ ನಮ್ಗೆ ಹಳೆಗಾದೆ. ಸೊ ನಿಮ್ ಜೊತೆ ರಚಿತಾ ಅವ್ರು ಆಕ್ಟ್ ಮಾಡಿದ್ದಾರೆ, ಹೆಂಗೆ ಕಾಂಬಿನೇಷನ್ ಜಗಳ ಆಡ್ತಿದ್ರ ಅಂದ್ರೆ ಸಿನಿಮಾ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇದ್ದೀನಿ. ಅಯ್ಯೋ, ಇಲ್ಲ ಇಲ್ಲ, ಅವ್ರಿಗೋಸ್ಕರ ಚಾನ್ಸೇ ಇಲ್ಲ. ತುಂಬಾ ಮೆಚೂರ್ಡ್ ಲವ್ ಸ್ಟೋರಿ ಅದು. ಕಿತಾಡ್ಕೊಂಡ್ ಜಗಳಾಡ್ಕೊಂಡೆಲ್ಲ ತೋರ್ಸಿಲ್ಲ. ಓಕೆ ಆಫ್ ಸ್ಕ್ರೀನ್ ನೋಡೋದಿದ್ರೆ ನಂದವ್ರದ್ದು ಹೆಚ್ಚಾಗಿ ಒಂದೆರಡ್ ದಿನ ನಾನು ಅವ್ರ ಜೊತೆ ಶೂಟ್ ಮಾಡಿರೋದಿರ್ಬೋದು. ಓಕೆ ಒಂದಿನ ಹಾಗೆ ಸುಮ್ನೆ ಭೇಟಿ ಆಗಿದ್ದು. ನಾನು ಒಪ್ಕೊಂಡಾಗ ನನ್ಗೆ ಅದೊಂದ್ ಥಾಟೇ ಇರ್ಲಿಲ್ಲ. ನಾನು ತುಂಬಾ ಜನ ಕೇಳ್ತಾರೆ, ಇಬ್ರು ಹೀರೋಯಿನ್ ಹೇಗ್ ಒಪ್ಕೊಂಡೆ ಅಂತ. ಶಿ ಇಸ್ ಆಲ್ರೆಡಿ ಸೂಪರ್ ಸ್ಟಾರ್, ಪ್ರೂವನ್ ಸೂಪರ್ ಸ್ಟಾರ್ ಇನ್ ದ ಇಂಡಸ್ಟ್ರಿ. ನಾನೇನು ಇವಾಗ ಹೊಸೊಬ್ಳು ಬರ್ತಿರೋದು, ಹೇಗ್ ಕಾಂಪಿಟ್. ನಾನಂದ್ರೆ ಅವ್ರು ಸೂಪರ್ ಸ್ಟಾರ್, ಅವರು ಇದೇ ಲೆವೆಲ್ಗೆ ಹೋಗ್ಬಿಟ್ಟು ಅವ್ರು ಅಲ್ಲಿ ರೀಚ್ ಆಗಿರೋದು. ಇವಾಗ ನಾವೇನ್ ಫೇಸ್ ಅಲ್ಲಿ ಹೋಗ್ತಾ ಇದ್ವಿ, ಅವರು ಕೂಡ ಅದನ್ನ ದಾಟೆ ಸೂಪರ್ ಸ್ಟಾರ್ ಆಗಿರ್ತಾರೆ. ಡೆಫಿನೆಟ್ಲಿ ನಾನು ಕೂಡ ಐ ವಾಂಟ್ ಟು ಪ್ರೂವ್ ಇವಾಗ ಸಡನ್ ಆಗಿ ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕಂದ ತಕ್ಷಣ ಒಂದ್ ಭಯ ಇರುತ್ತೆ. ಬಟ್ ನನಗೆ ಆ ಭಯ ಇರ್ಲಿಲ್ಲ, ನನಗೆ ಖುಷಿ ಇತ್ತು. ಐ ವಾಸ್ ವೆರಿ ಪ್ರೌಡ್. ನಾನು ಸೂಪರ್ ಸ್ಟಾರ್ ಜೊತೆ ಕೆಲಸ ಮಾಡ್ತಿದ್ದೀನಿ. ನನ್ಗೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಕ್ ಒಂದ್ ಸಿನಿಮಾದಲ್ಲಿ ಒಂದ್ ಒಳ್ಳೆ ಸ್ಟಾರ್ ಕಾಸ್ಟ್ ಅಲ್ಲಿ ನನ್ನ ಹೆಸರು ಕೂಡ ಸೇರ್ಸ್ಕೊತಾರೆ ಅನ್ನೋ ಖುಷಿ ಇತ್ತು. ಬಟ್ ನನ್ ಮೇಲೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಕೂಡ ಇತ್ತು. ನಾನು ಸ್ಕ್ರೀನ್ ಮೇಲೆ ಖಂಡಿತ ಜಸ್ಟಿಸ್ ಕೊಡ್ತೀನಿ ಆ ಕ್ಯಾರೆಕ್ಟರ್ಗೆ ಅಂತ. ಅವರು ಕೂಡ ಹಾಗೆ ಡೈರೆಕ್ಟರ್ ಸರ್ ಹೇಳಿದ್ರು ಅನ್ಸುತ್ತೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ನನ್ ಬಗ್ಗೆ ಹೇಳಿದಾಗ ಅವ್ರು ಹೇಳಿದ್ರು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ ಅಂತ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಅಷ್ಟ್ ಬಿಟ್ಟು ನಾನು ಹೆಚ್ಚಾಗಿ ಅವ್ರ ಹತ್ರ ಮಾತಾಡಕ್ ಆಗಿಲ್ಲ. ಓಕೆ ಅಂಡ್ ಎಲ್ಲಾ ಕಡೆ ಎಲ್ಲಾ ಡಿಸ್ಟ್ರಿಕ್ಟ್ಗಳು ಯಾವ್ದೇ ಡಿಸ್ಟ್ರಿಕ್ಟ್ ಹೋದ್ರು ಒಂದು ವಾಯ್ಸ್ ಕೇಳ್ತಾ ಇರುತ್ತೆ ಜಾಸ್ತಿ, ಯಾವಾಗ ಅದು ನಿಲ್ಲದೇ ಇಲ್ಲ. ಅದು ಆ ವಾಯ್ಸ್ ಬಗ್ಗೆ ಏನ್ ಹೇಳ್ತೀರಂತ ಇಬ್ರು ಆಕ್ಚುಲಿ? ದರ್ಶನ್ ಸರ್ ಸುಮಾರು ಹಲವಾರು ಕಡೆ ನಾನು ಹೇಳಿದ್ದೆ. ನನಗೆ 3 ತರ ಫ್ಯಾನ್ಸ್. ಒಂದು ದರ್ಶನ ಫ್ಯಾನ್ಸ್, ಒಂದು ನಮ್ ತಂದೆ ಫ್ಯಾನ್ಸ್, ಇನ್ನೊಂದು ನಮ್ದು ಬೆಳಕಿನ ಕವಿತೆ ಫ್ಯಾನ್ಸ್, ಪ್ಲಸ್ ಈಗ ಅಯ್ಯೋ ಶಿವನಿಗೆ ಫ್ಯಾನ್ಸ್. ಏನೂ ಮಾಡಕ್ಕಾಗಲ್ಲ, ಖುಷಿ ಆಗತ್ತೆ. ಯಾರು ಬಂದ್ರೆ ಏನ್ ಸರ್, ನಾವು ಬೈಸಾಗಿ ಪ್ರೀತಿ ಮಾಡೋದು, ಅವ್ರು ಬರೋದು ಪ್ರೀತಿ ಕೊಡಕ್ಕೆ. ಕರೆಕ್ಟ್. ನಮ್ಗೆ ಹೇಳಿ, ಏನು ಹೇಳಕ್ ಹೊರಟ್ರಿ? ನನ್ಗೆ ನಾನ್ ಸರ್ ನ ನೋಡಿದ್ದು ಭೇಟಿ ಆಗಿದ್ ಒಂದೇ ಸತಿ. ನಾನು ಯಾವಾಗ್ಲೂ ಫಸ್ಟ್ ನಾನು ಐ ಆಮ್ ಆಲ್ವೇಸ್ ರಾಕಿಂಗ್ ಸ್ಟಾರ್ ಸರ್ ಯಶ್ ಫ್ಯಾನ್. ಬಟ್ ನಾನ್ ದರ್ಶನ್ ಸರ್ ನ ಭೇಟಿ ಆಗಿದ್ ಒಂದೇ ಸತಿ, ಅದೊಂದು ಈವೆಂಟ್ ಅಲ್ಲಿ. ಅವ್ರನ್ನ ನೋಡ್ಕೊಂಡಿದ್ ರೀತಿ, ನನ್ನ ಜೊತೆ ಮಾತಾಡಿದ ರೀತಿ, ನಾನು ಅಲ್ಲೇ ಅನ್ಕೊಂಡ್ಬಿಟ್ಟೆ, ಅವ್ನ್ ಸೂಪರ್ ಸ್ಟಾರ್ ಅಂದ್ರೆ ಇವಾಗ ನೀವ್ ಒಬ್ರು ಸೂಪರ್ ಸ್ಟಾರ್ ನ ಮೀಟ್ ಮಾಡಕ್ ಹೋಗ್ತೀನಪ್ಪ, ಆಟಿಟ್ಯೂಡ್ ಇರುತ್ತಪ್ಪ, ಹೇಗ್ ಮಾತಾಡ್ತಾರೋ, ನಾವ್ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋ ಒಂದು ಗೊಂದಲದಲ್ಲೇ ನಾವ್ ಹೋಗ್ತೀವಿ ಒಬ್ರನ್ನ ಮೀಟ್ ಮಾಡಕ್ಕೆ. ಬಟ್ ನಾನ್ ಆ ಸರ್ ನಾನ್ ಮೀಟ್ ಮಾಡಕ್ ಹೋಗಿದ್ದಿನ ಅವ್ರು ಈ ತರಾನು ಅಂದ್ರೆ ನೋಡ್ಕೋತಾರ ಅವ್ರ ಸುತ್ತಮುತ್ತ ಇರೋ ಜನನ ಅಂತ. ಕ್ಯಾರವಾನ್ ಹೋದ್ವಿ ಸರ್ ನಾವು. ಕ್ಯಾರವಾನ್ ಅಲ್ಲಿ ಕೂತಿದ್ವಿ. 2 ಸೀಟ್ ಇತ್ತು. ಕ್ಯಾರವಾನ್ ಫುಲ್ ಜನ ಇದ್ರು, ಬರೀ ಗಂಡಸ್ರೇ ಇದ್ರು. ನಾನು ಒಬ್ಳೆ ಹುಡುಗಿ ಎಂಟ್ರಿ ಆಗಿದ್ದು. ಮುಂದ್ಗಡೆ ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಕೂತಿದ್ರು, ನಾನು ಹೆಸರು ತಗೊಳಲ್ಲ. ಸರಿ ಹೆಂಗಸ್ರು ಬಂದ್ರೆ ಒಂದ್ ಲೇಡಿ ಬಂದಿದ್ದಾರೆ, ಜಾಗ ಕೊಡಿ ಕುತ್ಕೊಳ್ಳೋಕೆ ಅಂತ ಅವ್ರನ್ನ ಸರ್ಸಿದ್ರು. ದಿಸ್ ಆರ್ ವೆರಿ ಸ್ಮಾಲ್ ಜೆಸ್ಟರ್ಸ್. ಇದ್ರ ನಾವು ಆ ಮನುಷ್ಯ ಎಂತವ್ರು ಅಂತ. ನಾನು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ನಂಗೆ ಇವಾಗ ಮಾತಾಡಕ್ ಇಷ್ಟನೂ ಇಲ್ಲ, ನಾನ್ ಮಾತಾಡೋದು ಇಲ್ಲ. ನನಗೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು, ಅವ್ರು ನನ್ ಜೊತೆ ಹೇಗ್ ನಡ್ಕೊಂಡಿರೋ ರೀತಿ, ಅವೆರಡನ್ನೇ ನಾನ್ ಜಡ್ಜ್ ಮಾಡಕ್ ಆಗೋದು. ಸೊ ಅದನ್ನ ಸರ್ಕೊಳ್ಳಿ, ಅವ್ರು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು, ಇಲ್ಲಿ ತುಂಬಾ ಚೆನ್ನಾಗಿ ಗಂಡಸಿದ್ದಾರೆ, ನೀವು ಪಕ್ಕದ ಕ್ಯಾರವಾನ್ಗೆ ಹೋಗಿ ಅಂತ ನನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡಿ ಅವ್ರನ್ನ ಕಳ್ಸಿದ್ರು. ನನ್ಗ ಅಲ್ಲೇ ನಾನ್ ಅನ್ಕೊಂಡ್ಬಿಟ್ಟೆ, ಓಕೆ ಸೂಪರ್ ಸ್ಟಾರ್ ಅಂದ್ರೆ ಹೀಗೂ ಇರ್ತಾರೆ, ಇಷ್ಟು ಡೌನ್ ಟು ಅರ್ತ್ ಕೂಡ ಇರ್ತಾರೆ ಅಂತ. ಅದು ಒಂದು ನನ್ಗೆ ತುಂಬಾ ಖುಷಿ ಇದೆ ಸರ್, ಅಷ್ಟೇ ನಾನು ಹೇಳಕ್ಕಾಗುತ್ತೆ. ಅಂಡ್ ಇಬ್ರಿಗೂ ಕಾಮನ್ ಲಿಂಕ್ ಅದ ಆಕ್ಚುಲಿ. ಏನಕ್ಕೆ ಈ ಪ್ರಶ್ನೆ ಬಂತು ಅಂದ್ರೆ, ನಾನು ಅವ್ರ ಹೆಸರು ತಗೋಬೇಕು, ಅವ್ರ ಬಗ್ಗೆ ಮಾತಾಡ್ಸ್ಬೇಕು ಅಂತ ಅಲ್ಲ, ಇಬ್ರಿಗೂ ಕನೆಕ್ಟಿವಿಟಿ ಇದೆ. ಅಂಡ್ ಅವ್ರ ಜೊತೆಲಿದ್ದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಸಿನಿಮಾಗೆ. ಇಲ್ಲಿದ್ದು ಫ್ಯಾನ್ ಸಪೋರ್ಟ್ ಮಾಡೋದು ಅದು ಒಂಥರ ಓಕೆ ಅನ್ಬೋದು. ಬಟ್ ಅವ್ರು ಈ ಜೊತೆ ಇಲ್ಲ ಸದ್ಯಕ್ಕೆ, ಆದ್ರೂ ಅವ್ರ ಫ್ಯಾನ್ಸ್ ಅದು ನನಗೂ ನೋಡಿದಾಗ ಖುಷಿ ಆಯ್ತು. ಫ್ಯಾನ್ಸ್ ಅವ್ರು ಇಬ್ರು ಸಪೋರ್ಟ್ ಮಾಡ್ತಿದ್ರು. ಪ್ರಶ್ನೆ ಅಂಡ್ ಈಗ ಸರ್ ನಾನು 2 ಆಯ್ಕೆ ಕೊಡ್ತೀನಿ ನಿಮ್ಗೆ, ಅದ್ರಲ್ಲಿ ಒಂದನ್ನು ಆಯ್ಕೆ ಮಾಡ್ಬೇಕು ನೀವು. ಆಮೇಲೆ ಕೊಡ್ತೀನಿ, ಓಕೆನಾ? ಡನ್ನ. ಫಸ್ಟ್ನೇ ಇದು ಬನಾರಸ್ ಕಲ್ಟ್ ಆಯ್ಕೆ ಮಾಡ್ತೀರಾ? ಓಕೆ. ಜೈತೀರ್ಥ ಸರ್, ಅನಿಲ್ ಸರ್. ಪ್ರೆಸೆಂಟ್ ಸಿನಿಮಾ. ಸರಿ, ಆಯ್ತು. ಅವ್ರು ಬಿಟ್ಕೊಟ್ಟೆ ಅಂತ ಅಲ್ಲ. ಇಲ್ಲ ಸರ್, ಅದನ್ನ ಕೇಳಿಲ್ಲ. ಓಕೆ, ಯಾ ಡನ್ನ. ರಚಿತಾರಾಮ್ ಅವರು ಮತ್ತೆ ಮಲೈಕಾ ಅವರು ಪಕ್ಕದಲ್ಲಿ. ಮಲೈಕಾ ನಾಳೆ ಅವ್ರನ್ನ ಕೂರಿಸಿ ಅವ್ರ ಹೆಸರು ಹೇಳ್ತಾರೆ, ಅಷ್ಟೇ ಸಿಂಪಲ್. ಓಕೆ. ಇವರು ಜಮೀರ್ ಸರ್ ಫ್ಯಾನ್ಸು, ನಿಮ್ಮ ಫ್ಯಾನ್ಸ್ ಮೀನ್ಸ್ ಸಾಂಗ್ ಫ್ಯಾನ್ಸ್? ನನ್ನ ಫ್ಯಾನ್ಸ್. ನಿಮ್ಮ ಫ್ಯಾನ್ಸ್ ಪೊಲಿಟಿಕಲ್ ಕೆರಿಯರ್ ಫ್ರೆಂಡ್ಸ್, ಸಿನಿಮಾ ಕೆರಿಯರ್ ಫ್ರೆಂಡ್ಸ್? ಪೊಲಿಟಿಕಲ್ ಕೆರಿಯರ್ ಫ್ರೆಂಡ್ಸ್, ಸಿನಿಮಾ ಕೆರಿಯರ್ ಫ್ರೆಂಡ್ಸ್? ಇದ್ರೂ ಇಲ್ಲ.
ರೈಟ್ ಆನ್ಸರ್. ಸೂಪರ್. ಸಿನಿಮಾ ಅವ್ರ ಏನೋ ಸಿನಿಮಾ ಮಾಡೋದು ಅಂದ್ರೆ ಸಿನಿಮಾ ಕಲಿಯೋದು, ಸಿನಿಮಾದಲ್ಲಿ ಹ್ಯಾಕ್ಟ್ ಮಾಡೋದು. ಆಕ್ಟ್ ಮಾಡೋದು. ಸಿನಿಮಾ ಹ್ಯಾಕ್ಟ್ ಮಾಡೋದು ಯಾವತ್ತಾರು ಸಿಕ್ಕಿದ್ರೆ ಡೈರೆಕ್ಷನ್ ಮಾಡ್ತೀರಾ? ಇಲ್ಲ, ಇಲ್ಲ. ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡ್ಕೊಳ್ತಾರೆ, ಪ್ಯಾಂಪರ್ ಮಾಡ್ತಾರೆ, ಬೇಡ. ಓಕೆ. ಕಂಪ್ಲೀಟ್ ಲವರ್ ಬಾಯ್ ಫಸ್ಟ್ ಸಿನಿಮಾದಲ್ಲಿ ಇದ್ದಂಗೆ, ಕಲ್ಟ್ ಬಾಯ್ ಈ ಸಿನಿಮಾದಲ್ಲಿ ಇದ್ದಂಗೆ. ಕಲ್ಟ್ ಬಾಯ್. ಸೂಪರ್ ಸರ್, ಜೆನ್ಯೂನ್ ಆನ್ಸರ್ ಆಕ್ಚುಲಿ, ಪರ್ಫೆಕ್ಟ್ ಆಗಿ. ಮ್ಯಾಮ್ ನಿಮ್ಗೆ ಉಪಾಧ್ಯಕ್ಷ ಕಲ್ಟ್. 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 ಚಿಕ್ಕಣ್ಣ ಸರ್, ಜೈತ್ ಸರ್. ಝೆಡ್ ರೈಟ್ ನೌ. ಓಕೆ. ಜೈತ್ ಸರ್, ಎಚ್ ಸರ್. ಝೆಡ್. ಜೈತ್ ಸರ್. ಫಸ್ಟ್ ಸಿನಿಮಾದಲ್ಲಿ ಇದು ಆ ಬಬ್ಲಿ ಗರ್ಲ್, ಈ ಸಿನಿಮಾದಲ್ಲಿ ಸೀರಿಯಸ್ ಗರ್ಲ್. ದಿಸ್ ಮೂವಿ, ಈ ಕ್ಯಾರೆಕ್ಟರ್. ಸೀರಿಯಲ್ ಆರ್ ಸಿನಿಮಾ? ಸೀರಿಯಲ್. ಸೀರಿಯಲ್. ಎರಡನೇ ಪ್ರಶ್ನೆ ಕೇಳಂಗಿಲ್ಲ, ಬಟ್ ಕೇಳ್ತಾ ಇದೀನಿ, ವೈ ಮ್ಯಾಮ್ ಸೀರಿಯಲ್ ಅಂತ? ಅದ್ ನನ್ಗೆ ತುಂಬಾ ಕೊಟ್ಟಿದೆ. ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದ್ದಾಗ ನಾನು ಹಿಡಿದಿರೋದೇ ಸೀರಿಯಲ್. ಸೊ ಸೀರಿಯಲ್. ಸೀರಿಯಲ್. ಸೂಪರ್ ಸೂಪರ್. ಅಂಡ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅಂದ್ರೆ ರಿಲೀಸ್ ಆದ ನೆಕ್ಸ್ಟ್ ಡೇ ಮೈಂಡಲ್ಲಿ ಏನೋ ಒಂದು ನೋಡ್ತಾ ಇರುತ್ತೆ, ಅದನ್ನ ಈಗ ಹೇಳ್ಬಹುದಾ ಅಂತ ಇಬ್ರು? ಜನ ಹಿಂಗ್ ಸಾರಿ ಕ್ವಶನ್. ಹೇಳಿ. ಅಂದ್ರೆ ಜನ ಹೇಗೆ ಸಿನಿಮಾನ ತಗೋತಾರೆ ಅಂದ್ರೆ, ನಾವು ಇವಾಗ ಎಷ್ಟು ಸ್ಟ್ರಾಂಗ್ ಆಗಿ ಪ್ರಮೋಷನ್ ಮಾಡ್ತಾ ಇದೀವಿ, ಅಷ್ಟು ಸ್ಟ್ರಾಂಗ್ ಆಗಿ ಸಿನಿಮಾ ಕೂಡ ರೆಡಿ ಆಗಿದೆ. ಹೌದು. ಇವಾಗ ಕೆಲವು ಸಿನಿಮಾಗಳು ಏನಾಗುತ್ತೆ, ಪಾಪ ಪ್ರಮೋಷನ್ ನಾವೇನೋ ಒಂದ್ ಹೇಳಿರ್ತೀವಿ, ಸಿನಿಮಾದಲ್ಲಿ ಆ ಔಟ್ಪುಟ್ ನಾವು ಕೊಡಕ್ ಆಗಲ್ಲ. ಎಷ್ಟೋ ಸಿನಿಮಾಗಳಾದ್ರ ಆಗುತ್ತೆ, ಬಟ್ ನಾವ್ ಇಲ್ಲಿ ಏನ್ ನಿಮ್ಗೆ ಕನ್ವೆ ಮಾಡ್ತಿದೀವಿ ಅದು ನಾವು ಖಂಡಿತ ಸಿನಿಮಾ ಸ್ಕ್ರೀನ್ ಮೇಲೆ ನೀವು ಅದನ್ನ ನೋಡ್ಬೋದು. ಅವ್ರು ಹೇಗ್ ಕಾನ್ಫಿಡೆಂಟ್ ಆಗಿ ನಿಮ್ ಸಿನಿಮಾ ಬಗ್ಗೆ ಭರವಸೆ ಕೊಡ್ತಾ ಇದಾರೆ, ಅಷ್ಟೇ ಕೂಡ ಜನ ಕೂಡ ಅದೇ ರೀತಿ ಸ್ವೀಕರಿಸ್ತಾರೆ ಅಂತ ನನ್ಗೆ 100% ಅನ್ಸುತ್ತೆ. ನಾನ್ ಏನಕ್ಕೆ ಕಾಯ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡಕ್ಕೆ ಅಂದ್ರೆ, ನನ್ನ ಎಂಟ್ರಿ ಸೀನ್ ನೋಡಕ್ ತುಂಬಾ ಕಾಯ್ತಾ ಇದ್ದೀನಿ. ಅಂದ್ರೆ ಅದೇ ಎಂಟ್ರಿ ಸೀನ್ ಅಂತ ಅನ್ಕೊಂಡೆ. ಬೆಸ್ಟ್ ಇಂಟ್ರೊಡಕ್ಷನ್ ಇವ್ರದ್ದು ಇರೋದು ಕಂಪೇರ್ ಟು 3 of us. ಸರ್, ಬೆಸ್ಟ್ ಇಂಟ್ರೊಡಕ್ಷನ್ ಸಿನಿಮಾದಲ್ಲಿ. ಹೌದಾ? ಅಲ್ಲ, ನಾನು ಆ ಸಾಂಗ್ ಇಂಟ್ರೊಡಕ್ಷನ್ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ. ಅದೇ ಅಷ್ಟು ಚೆನ್ನಾಗಿದೆ. ಓಕೆ. ಅದಕ್ಕಿಂತ ಇದೆ ಅಂತ ನಾನು ನೋಡಿಲ್ಲ. ನಾನು ಅಂದ್ರೆ ಆಕ್ಟ್ ಮಾಡಿದ್ದೀನಿ. ಓಕೆ. ಈಗ ನನ್ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ, ಬಿಕಾಸ್ ನಾನು ಆ ಸಾಂಗ್ ಎಂಟ್ರಿ ಅಂತ ಅನ್ಕೊಂಡಿದ್ದೆ. ಇಲ್ಲ, ಅದಕ್ಕಿಂತ ಮುಂಚೆ ಅಂದ್ರೆ ಅದು ಲವ್ ತೋರ್ಸಕ್ಕಿಂತ ಮುಂಚೆ ಒಂದ್ ಏನಾದ್ರು ಆಗ್ಬೇಕಲ್ಲ, ಸೊ ಲೀಡ್ ಬೇಕಲ್ವಾ ಒಂದ್ ಸಾಂಗಿಗೆ, ಸುಮ್ನೆ ಒಂದ್ ಸಾಂಗ್ ಕೊಡಕ್ಕಾಗಲ್ಲ. ಓಕೆ. ಅಂಡ್ ಫೈನಲಿ ಸರ್, ಟೈಟಲ್ ಬ್ಲಡಿ ಲವ್ ಅಂತ ಒಂದು ಕಲ್ಟ್ ಬ್ಲಡಿ ಲವ್ ಅಂತ ಇಟ್ಟಿದ್ದೀರಲ್ವಾ ಕೆಳಗಡೆ ರೆಡ್ ಅಲ್ಲಿ. ಲವ್ ಡೆಫಿನೇಷನ್ ಎಲ್ಲ ಚೇಂಜ್ ಆಯ್ತಾ ಸಿನಿಮಾ ಮಾಡಿದ್ಮೇಲೆ ನಿಮ್ ಇಬ್ಬರಿಗೂ ಅಂತ? ಆಕ್ಚುಲಿ ಈ ಸಿನಿಮಾ ನಿಜ ಜೀವನದಲ್ಲ, ಅಂದ್ರೆ ನಿಜ ಜೀವನದಲ್ಲಿ, ನಾಟ್ ಸಿನಿಮಾ ಸರ್, ನಿಜ ಜೀವನದಲ್ಲಿ ಏನೋ ಲವ್ ಡೆಫಿನೇಷನ್ ಚೇಂಜ್ ಆಯ್ತಾ? ಇಲ್ಲ, ಆತರ ಏನೋ ಆಗಿಲ್ಲ. ಖಂಡಿತ ಇಲ್ಲ, ಬಿಕಾಸ್ ನಾನು ಆಕ್ಟ್ ಮಾಡುವಾಗ ಪರ್ಸನಲ್ ಪ್ರೊಫೆಷನಲ್ ಐ ಡೋಂಟ್ ಮಿಕ್ಸ್ ಅಟ್ ಆಲ್. ಮಾಡ್ಕೊಳ್ಳಬಾರ್ದು. ಓಕೆ. ನಂಗೆ ಇಷ್ಟನೂ ಇಲ್ಲ ಅದ್ ಮಾಡಕ್ಕೆ. ಸೊ ಇಲ್ಲ, ಲವ್ ಬಗ್ಗೆ ನನ್ಗೇನು ಚೇಂಜ್ ಆಗಿಲ್ಲ. ಮುಂಚೆ ಯಾವ್ದಿದ್ದೋ ಅದೇ ಇದೆ. ಇನ್ನು ಚೆನ್ನಾಗಿರ್ಬೋದೇನೋ ಹೊರತು ಲವ್ ನ ಡಿಗ್ರೇಡ್ ಅಂತೂ ಮಾಡಿಲ್ಲ. ಓಕೆ. ಸೊ ಫೈನಲಿ ಸರ್, ಈ ಪ್ರಶ್ನೆ ನೀವು ಆನ್ಸರ್ ಮಾಡ್ಲೇಬೇಕು. ಸೊ ನಿಮ್ಗೆ ಯಾರು ಕೈ ಕೊಡ್ತಾರೆ ಸಿನಿಮಾದಲ್ಲಿ ಅಂತ ಒಂದ್ಸಲ ಪ್ರೇಕ್ಷಕರಿಗೆ ಹೇಳ್ಬಿಟ್ಟು. ಗೊತ್ತಿಲ್ಲ ಸರ್, ಅದು ನೀವು ಸಿನಿಮಾ ನೋಡಿದ್ರೆ ಅದು ಇಟ್ಸ್ ಅ ವೆರಿ ಕಾಮನ್ ಕ್ವಶನ್. ನೀವು ಕೇಳ್ತಾರೆ, ನನಗೆ ತುಂಬಾ ಜನನು ಕೇಳಿದ್ರು. ಅದು ನಾನು ಹೇಳಿದ್ರೆ ಅದು ಕತೆ ಬಿಟ್ಟು ನಮ್ಗೆ ನೈಡ್ರು ಅಲ್ಲಿ ಸೈಜ್ ಬಿಡ್ತಾರೆ. ನೈಡ್ರು ಅಲ್ಲ, ನೀವ್ ಹೇಳಲ್ಲ ಅಂತ ಗೊತ್ತು, ನಮ್ಗೊಂದು ಹೆಡ್ಲೈನ್ ಬೇಕಿತ್ತು, ಅದಕ್ಕೆ. ನಿಮ್ಗೊಂದ್ ಪ್ರಶ್ನೆ, ನೀವ್ ಪ್ಯಾಥೋ ಸಾಂಗ್ ನೋಡಿದ್ರಲ್ಲ, ನಿಮ್ಗೆ ಏನ್ ಅನ್ಸ್ತು? ನಾನು ಸ್ವಲ್ಪ 3 hours ಸ್ವಲ್ಪ ಆ ಸಾಂಗ್ ನಲ್ಲಿ ಮುಳುಗೋಗ್ಬಿಟ್ಟಿದ್ದೆ, ಬಿಕಾಸ್ ಎಲ್ಲರಿಗೂ ಲೈಫಲ್ಲಿ ಆತರ ಫೀಲ್ ಆಗಿರುತ್ತೆ. ಅದೇ ಸಿನಿಮಾ ಸರ್, ಅಷ್ಟೇ. ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ನಿಜ ಜೀವನದಲ್ಲಿ ಈ ಘಟನೆ, ಈ ಕ್ಯಾರೆಕ್ಟರ್ ಮೇಲೆ ಏನ್ ನಡೆಯುತ್ತಲ್ಲ, ಪ್ರತಿ ಒಬ್ಬನು ಅನುಭವಿಸ್ತಾರೆ. ನಿಮ್ಗೆ ಏನ್ ಅನ್ಸ್ತು? ಗೀತಾ ತಂದೆ ತಾಯಿ ಇರ್ಬೋದು, ಪರವಾಗಿಲ್ಲ, ಅವರು ಅನುಭವಿಸ್ತಾರೆ. ಓಕೆ. ಗೀತಾ ಕ್ಯಾರೆಕ್ಟರ್ ಯಾರಿರ್ಬೋದು ಅಂತ ಅನ್ಸ್ತು? ನನ್ ನೀವೇ ಅಂತ ಅನಿಸ್ತದೆ. ಹೌದಾ? ಅಲ್ವಾ? ಗೊತ್ತಿಲ್ಲ. ಬಟ್ ನಿಜ ಹೇಳ್ತೀನಿ ಸರ್, ಅಂದ್ರೆ ನನ್ನ ಟೈಟಲ್ ಸಹ ಇಷ್ಟ. ಇಂಗ್ಲಿಷ್ ಅಲ್ಲಿ, ಎಕ್ಸ್ಪೆಷಲ್ ಇಂಗ್ಲಿಷ್ ಅಲ್ಲಿ ಬರ್ದಿರೋದು. ಅದು ಲವ್ ಸಿಂಬಲ್ ಆತರ ಹೆಂಗ್ ಬರ್ದ್ರಿ, ಹೆಂಗ್ ಇಮ್ಯಾಜಿನ್ ಮಾಡಿ, ಯಾರ್ದ ಐಡಿಯಾ ಆಕ್ಚುಲಿ? ನಮ್ದೇ ಐಡಿಯಾ ಸರ್, ನಂದೊಂದಷ್ಟು ಇನ್ಪುಟ್ಸ್. ಲವ್ ಸಿನಿಮಾ ಆಗಿರೋದ್ರಿಂದ ಅದನ್ನ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅದನ್ನ ಅನಿಲ್ ಸರ್ ಕೂತ್ಕೊಂಡು ವರ್ಕ್ ಮಾಡಿ ಇಷ್ಟೊಂದು, ಅದನ್ನ ನಾನು ಫಸ್ಟ್ಲೇ ಹೇಳಿದ್ದು, ತುಂಬಾ ಡೀಟೇಲ್ ಆಗಿದೆ ಸಿನಿಮಾ ಆಕ್ಚುಲಿ. ಅದು ಕನ್ನಡದಲ್ಲಿ ಎಕ್ಸ್ಪೆಷಲಿ ಕೆಲಸ ಸೀರಿಯಸ್ ಆಗಿ ತಕೊಂಡು ನೀತಿ ಮಾಡ್ಕೊಂಡು ಅಲ್ಲಿ ಸಿನಿಮಾ ಮಾಡ್ತಾರೆ. ಏನಿತ್ತು ಫಸ್ಟ್ ಯಾವ ಭಾಷೆ ಸಿನಿಮಾ ಮಾಡ್ತೀನಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅಭಿಮಾನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಕನ್ನಡ ಭಾಷೆ. ಅದನ್ನ ಸ್ವಲ್ಪ ತಲೆ ಇಟ್ಕೊಂಡು ಮಾಡಿ ಎಲ್ಲ ಸರಿ.
ಓಕೆ, ಆಕ್ಚುಲಿ ನಾನು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ನೀವೇನ್ ಮಾತಾಡ್ತೀರಾ ಅದ್ರ ಬಗ್ಗೆ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಖಂಡಿತ ಮಾತಾಡ್ತೀನಿ ಸರ್. ಅವಾಗ ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಯಾ, ಗೆದ್ದಿರ್ತೀನಿ ಅಲ್ವಾ, ಹೌದು. ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಸೊ 100% ಸರ್, ಬೇಗ ಆ ಟೈಮ್ ಬರ್ಲಿ ಅಂತ ನಾನು Thank you, ಕೋರ್ತೀನಿ. sir. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಸೋ ಮಚ್. ಮಚ್. ತುಂಬಾ ಚೆನ್ನಾಗಿ ನನ್ಗೆ ಆಕ್ಚುಲಿ ಆನ್ಸರ್ ಕೊಟ್ರಿ. ಸ್ಟ್ರೈಟ್ ಆಗಿ ಕೇಳಿದ್ರು, ಸಾರಿ ಕೆಲವೊಂದು ಪ್ರಶ್ನೆ ಸ್ಟ್ರೈಟ್ ಆಗಿತ್ತು. ಸೊ ಅದನ್ನ ಜನಗಳು ಬೇಕಾದ ನಮ್ಮ No ಕರ್ತವ್ಯ. problem, sir. No problem. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್. 23 ನಾನಂತೂ ತುಂಬಾ ವೈಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇದೆ. ಸೊ ನಮ್ಮ ಸಪೋರ್ಟ್ ನಿಮ್ಗೆ 100% ನೀವೇ ಇರುತ್ತೆ. Thank you. ಸೊ ಆಲ್ ದಿ ಬೆಸ್ಟ್ ಇಬ್ಬರಿಗೂ ಸಹ. Thank you. ಫೈನಲ್ ಆಗಿ ಸೊ ಪ್ರೇಕ್ಷಕರಿಗೆ ನಿಮ್ಮಿಂದ ಒಂದು ಮಾತು ಬೇಕೇ ಬೇಕು. ಸೊ ದಯವಿಟ್ಟು ಸೊ ಪ್ರೇಕ್ಷಕರಿಗೆ ಹೇಳಿ. ಅದೇ ಆಲ್ರೆಡಿ ನಾವೆಲ್ಲ ಮಾತಾಡ್ಬಿಟ್ಟಿದೀವಿ. ಸೊ ಅಷ್ಟೆಲ್ಲ ನಾನು ಹೇಳಕ್ ಹೋಗಲ್ಲ. ಜನವರಿ 23ಗೆ ನನ್ನ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನೀವೆಲ್ಲರೂ ಥಿಯೇಟರ್ಗೆ ಹೋಗ್ಬಿಟ್ಟು ನನ್ನ ಆಶೀರ್ವಾದ, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ತೀನಿ. ನೀವೇನು ಹೇಳಲ್ಲ? ಖಂಡಿತ ಹೇಳ್ತೀನಿ. ಸೊ ಈಗ ಹೊಸ ವರ್ಷಕ್ಕೆ ಹೊಸ ಸಿನಿಮಾ ಬರ್ತಾ ಇದೆ. ಇಲ್ಲಿವರೆಗೂ ನೀವು ಎಲ್ಲಾ ತರದ ಸಿನಿಮಾಗಳನ್ನ, ಸೂಪರ್ ಸ್ಟಾರ್ ಸಿನಿಮಾಗಳನ್ನ ಮೆರೆಸಿದೀರಾ. ಡಿಸೆಂಬರ್ ಅಲ್ಲಿ ಎಷ್ಟೊಂದ್ ಸಿನಿಮಾಗಳು ರಿಲೀಸ್ ಆಯ್ತು. ಸೊ ಎಲ್ಲಾ ಸಿನಿಮಾಗಳನ್ನೂ ಮೆರೆಸಿದಿರಾ. ಇದು ಹೊಸ ವರ್ಷಕ್ಕೆ ಹೊಸ ಸಿನಿಮಾ, ಹೊಸ ಪ್ರಯತ್ನ ಅಲ್ಲ, ತುಂಬಾ ಚೆನ್ನಾಗಿರೋ ಒಂದ್ ಎಮೋಷನಲ್ ಡ್ರಾಮಾನ ನಿಮ್ ಮುಂದೆ ತರ್ತಾ ಇದ್ದೀವಿ. ನಾನಿರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಜಯದ್ ಇರ್ಬೋದು, ಅಚ್ಯುತ್ ಸರ್ ಇದಾರೆ, ರಂಗಾಯಣ್ ರಘು ಸರ್ ಇದಾರೆ. ಸೊ ಎಲ್ಲ ಒಂದ್ ಒಳ್ಳೆ ಪ್ಯಾಕೇಜ್ ಇರೋ ಒಂದ್ ಸಿನಿಮಾ ನಿಮ್ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಜನವರಿ 23ಕ್ಕೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. 23 ಆಗ್ಲಿಲ್ಲ ಅಂದ್ರೆ ಇನ್ನು 24, 25 ತುಂಬಾ ದಿನಗಳು ನಮ್ ಸಿನಿಮಾ ಥಿಯೇಟರ್ ಅಲ್ಲಿ ಓಡ್ಲಿ. ನೀವು ಹೋಗಿ ಸಿನಿಮಾ ನೋಡಿದ್ರೆ ಅಷ್ಟೇ ಸಾಧ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಜನವರಿ 23 ಡೇಟ್ ಮರಿಬೇಡಿ. ಕಲ್ಟ್ ಸಿನಿಮಾ ಬಿಡುಗಡೆ ಆಗ್ತದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಅಂಡ್ ಇದೇ ತರ ಕಲ್ಟ್ ಸಿನಿಮಾದ ಫಾಲೋ ಗೋಸ್ಕರ ಕಡಾ ಫಿಲ್ಮ್ ಇಷ್ಟೇ ಫಾಲೋ ಮಾಡ್ತಾನೆ ಇರಿ. ಬಾಯ್.